ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां तन्मङ्गलानि भवन्तु. ಹರಿವಂಶದಲ್ಲಿ ಕೃಷ್ಣ ಬಲರಾಮರು ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕೋಸ್ಕರ ವೃಕ್ಷ ರೂಪದಲ್ಲಿಯೂ ಗೋವುಗಳ ರೂಪದಲ್ಲಿಯೂ ಕರುಗಳ ರೂಪದಲ್ಲಿ ಬಂದ ಅಸುರರ ನಾಶ ಮಾಡಿದ ಬಳಿಕ ಮಳೆಗಾಲ ಪ್ರವೇಶ ಆಗಿದೆ. ಮಳೆಗಾಲ ಹೇಗಿತ್ತು ಎನ್ನುವಂಥದ್ದನ್ನು ತಾವು ವರ್ಣಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಬೀಸಿದ ಗಾಳಿ ಭೂಮಿಯ ಧೂಳನ್ನೆಲ್ಲ ಅಪಹರಿಸಿ ವಾತಾವರಣದಲ್ಲಿ ಚೆನ್ನಾದಂತಹ ಒಂದು ವಾತಾವರಣವನ್ನು ಉಂಟು ಮಾಡಿದೆ. ಮೇಘಗಳಿಂದ ಹೊಸ ನೀರು ನೆಲದಲ್ಲೆಲ್ಲ ಸುರಿದು ಬಿಟ್ಟಿದೆ. ಪತತ ಮೇಘವಾತೇನ ನವತೋಯಾನುಕರ್ಷಿಣ ಸಮ್ಮಾರ್ಜಿತ ಕಲಾಭೂಮಿ ಯೌವನಸ್ಥೈವ ಲಕ್ಷ್ಯತೆ. ಒಟ್ಟಿನಲ್ಲಿ ಕಸಗುಡಿಸಿ ಒರೆಸಿದ ಹಾಗೆ ಆಗಿದೆ. ವನಸಿರಿ ಸೌಂದರ್ಯದಿಂದ ಯೌವನದಿಂದ ಕಾಣ್ತಾ ಉಂಟು. ಧೂಳೆಲ್ಲ ಇದ್ರೆ ನೀರೆಲ್ಲ ಬಿದ್ದು ಅದು ಶುದ್ಧ ಆದಾಗ ಆ ಗಿಡಗಳೆಲ್ಲ ನಳನಳಿಸುವ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ನವವರ್ಷಾಂಬು ಸಿಕ್ತಾನಿ ವಕ್ರಚಾಪಕುಲಾನಿ ಚ ನಟ್ಟದವಾಗ್ನಿ ಧೂಮಾನಿ ವನಾನಿ ಪ್ರಚಕಾಶಿರೆ. ಕಾಡಿನಲ್ಲಿ ಎಲ್ಲ ಆ ನೀರುಗಳೆಲ್ಲ ಬಿದ್ದಾಗ ನೀರಿನಿಂದ ಕಾಮನಬಿಲ್ಲು ಬರುತ್ತೆ. ಆ ಕಾಮನಬಿಲ್ಲಿನಿಂದ ಒಂದು ವಾತಾವರಣ ಬಂದು ಧೂಮಗಳೇನಿತ್ತು ಹೊಗೆ ರಹಿತವಾದಂತಹ ಆ ವಾತಾವರಣ ಬಂದು ಒಳ್ಳೆ ಶೋಭಾಯಮಾನ ಆಗಿತ್ತು ಅಂತ ಹೇಳ್ತಾ ಇದ್ದಾನೆ. ನೃತ್ಯ ವ್ಯಾಪಾರ ಕಾಲಶ್ಚ ಮಯೂರಾಣಾಂ ಕಲಾಪಿನಾಂ ಮದರಕ್ತಾಹ ಸಂಪ್ರಯುಕ್ತಾಹ ಕೇಕಾಹ ಪಟುರವಾಹ ಕೃತಾಹ. ಇನ್ನು ನವಿಲುಗಳು ಆ ಮೋಡಗಳು ಮಳೆಗಳು ಸುರಿಬೇಕಾದ್ರೆ ಮೋಡಗಳು ಗರ್ಜನೆ ಮಾಡುವಾಗ ಮೋಡಗಳು ಬಂದಾಗ ಆ ಗರಿಗಳಿಂದ ಕೂಡಿದ ನವಿಲುಗಳು ಏನು ಮಾಡ್ತವೆ, ನರ್ತನಕ್ಕೆ ಹೋಗಿ ಹೀಗೆ ನವಿಲುಗಳು ಕುಣಿತಾ ಇದ್ದಾವೆ. ಹಾಗಾಗಿ ನವಿಲುಗಳ ಕುಣಿತಕ್ಕೆ ಯೋಗ್ಯವಾದಂತ ಕಾಲ ಆಗಿತ್ತು ಅಂತ ಹೇಳ್ತಾರೆ. ಇನ್ನು ಆ ಮಯೂರಗಳು ಹಾಗೆ ಕುಣಿಯುವುದು ಮಾತ್ರ ಅಲ್ಲ, ಇಂಪಾಗಿ ಗಾನವನ್ನು ಮಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ಪಟುರವಾಹ ಕೃತಾಹ, ಅವುಗಳು ಕೂಡ ಕೂಗ್ತಾವೆ, ನವಿಲುಗಳು ಕುಣಿತಾವೆ. ಅಂದ್ರೆ ಆ ವಾತಾವರಣ ತುಂಬಾ ಆಹ್ಲಾದವಾಗಿತ್ತು. ಯಾಕೆ, ಕೆಟ್ಟತನ ಹೋಗಿ ಒಳ್ಳೆತನ ಇದ್ದದ್ರಿಂದ ನವಿಲುಗಳಿಗೆ ಖುಷಿಯೋ ಖುಷಿ. ಯಾಕೆ ಕೇಳಿದ್ರೆ ಒಳ್ಳೆ ಮೋಡ ಬರ್ತದೆ, ಈಗ ಮಳೆ ಬರ್ತದೆ ಅಂತ. ಅವರಿಗೆ ಬಿಟ್ಟು ಮನೆಯಲ್ಲಿದ್ದ ಮಕ್ಕಳು ಕುಣಿದಾಡ್ತಾರೆ, ಅಯ್ಯೋ ಮಳೆ ಬರ್ತದೆ ಮಳೆ ಬರ್ತದೆ ಅಂತ ಹೇಳಿ. ಮಳೆ ಬರಬೇಕು, ಅಂಗಳಕ್ಕೆ ಹೋಗಬೇಕು, ಕುಣಿಬೇಕು. ಅದೇ ರೀತಿಯಾಗಿ ಈ ನವಿಲುಗಳೆಲ್ಲ ಹೀಗೆ ಕುಣಿದಾಡ್ತಾ ಇದ್ದಾವೆ. ನವಪ್ರಾವೃಷಿಕಾಂತಾನಾಂ ಷಟ್ಪದಾಹಾರದಾಯಿನಾಂ ಯೌವನಸ್ಥ ಕದಂಬಾನಾಂ ಭ್ರಾಜತೆ ವಪುಹು. ಇನ್ನು ಕದಂಬ ವೃಕ್ಷಗಳುಂಟು. ಅವುಗಳು ಏನಾಗಿದ್ದಾವೆ, ಈಗ ಒಂದು ಸಲ ಎಲ್ಲ ಸುಟ್ಟು ಎಲ್ಲ ಹೋಗಿ ಆಯ್ತು, ಈಗ ಮತ್ತೆ ಚಿಗುರಿ ನಿಂತಿದ್ದಾವೆ. ಹಾಗಾಗಿ ಯೌವನದಿಂದ ಅನೇಕ ಪುಷ್ಪಗಳನ್ನು ಸಮೃದ್ಧವಾಗಿ ಹೊಂದಿದ್ದಾವೆ. ಅಂದ್ರೆ ಸ್ವಲ್ಪ ಮಳೆ ಬಂದ್ರೆ ಸಾಕು, ಗಿಡಗಳು ಕೂಡ್ಲೆ ಚಿಗುರಿಕೊಳ್ತಾವೆ. ಹಾಗೆ ದುಂಬಿಗಳು ಈ ಹೂ ಬಂದದ್ದೇ ತಡ. ಷಡ್ಪದ ಅಂದ್ರೆ ದುಂಬಿಗಳಿಗೆ 6 ಕಾಲು ಅಂತ ಹೇಳ್ತಾರೆ. ಹಾಗಾಗಿ ಅವುಗಳು ಏನು ಯಥೇಷ್ಟವಾಗಿ ಮಕರಂದ ರಸವನ್ನು ಹೀರ್ತಾ ಇದ್ದಾವೆ. ಹೀರಿ ಅವುಗಳು ಏನು ಮಾಡ್ತಾವೆ, ಕುಡಿಯುವುದು ಸ್ವಲ್ಪವೇ, ಮತ್ತೆ ಒಂದಿಷ್ಟು ಸಂಗ್ರಹ ಮಾಡಿ ಇಡ್ತಾ ಇದ್ದಾವೆ. ಹೀಗೆ ಮಳೆಗಾಲದ ವೈಭವದಿಂದ ಸಮಗ್ರ ಕಾಡಿನ ಪರಿಸರ ಶೋಭಾಯಮಾನವಾಗಿತ್ತು. ಯೌವನಸ್ಥ ಕದಂಬಾನ ಅಂತ ಹೇಳ್ತಾರೆ. ಅಂದ್ರೆ ಆಗ ಮೊದಲು ಸುಟ್ಟು ಗಿಟ್ಟೆಲ್ಲಾಗಿ ಹಳೇದಾಯ್ತು, ಈಗ ಮತ್ತೆ ಚಿಗುರಿ ಹೊಸತನವನ್ನು ಕೊಟ್ಟಿದೆ. ಅಸಿತಂ ಕುಟಜೈ ಪುಷ್ಪೈ ಕದಂಬೈರ್ವಾಸಿತಂ ವನಂ ತ್ರಾಸಿತಂ ಜಲದೈರುಷ್ಣಂ ತೋಷಿತ ವಸುಧಾ ಜಲೈಹಿ. ಇನ್ನು ವನಸಿರಿ ಹೇಗಿದೆ, ಅರಳಿದ ಮಲ್ಲಿಗೆಯ ಹೂಗಳಿಂದ ನಗುತ್ತಿರುವಂತೆ ಕಾಣ್ತಾ ಉಂಟು. ಕಾಡಿನಲ್ಲಿ ಕೆಲವು ಮಲ್ಲಿಗೆ ಗಿಡಗಳು ಬರ್ತಾವೆ, ಬಳ್ಳಿಗಳು ಬರ್ತಾವೆ. ಅವುಗಳು ಏನು ಕಡಿದ್ರೆ ಈಗ ಹೂ ಬಿಟ್ಟಿದ್ದಾವೆ. ಹೂ ಬಿಟ್ಟದ್ರಿಂದ ನಗಾಡ್ತಾ ಇರುವ ಹಾಗೆ ಕಾಣ್ತಾ ಉಂಟು. ಕದಂಬ ವೃಕ್ಷಗಳ ಪರಿಮಳ ಆ ಕಾಡಿನಲ್ಲೆಲ್ಲ ಧೂಪ ಹಾಕಿದಂತಿತ್ತು ಅಂತ ಹೇಳ್ತಾರೆ. ಕೆಲವು ಸಲ ಹಾಗೆ ಒಂದು ಮರ ಕಾಡಿನಲ್ಲಿ ಯಾವುದಾದ್ರೂ ಹೂ ಬಿಟ್ರೆ, ಉದಾಹರಣೆ ಹಾಳೆ ಮರ ಅಂತ ಹೇಳ್ತಾರೆ, ಸಪ್ತಪರ್ಣಿ ಅಂತ, ಅದನ್ನು ಶಾರದಿ ಅಂತ ಕರ್ತಾರೆ. ಶರದ್ ಋತುವಿನಲ್ಲಿ ಅದು ಅರಳುತ್ತದೆ. ಎಲ್ಲಿಯಾದ್ರೂ ಅದು ಹೂ ಬಿಟ್ರೆ ಕಿಲೋಮೀಟರ್ ಗಟ್ಟಲೆ ಅದರದ್ದು ಪರಿಮಳ ಬರ್ತದೆ. ಕೆಲವರಿಗಂತೂ ತಲೆನೋವಾಗುವುದು ಉಂಟು ಹತ್ತಿರದಲ್ಲಿದ್ದವರಿಗೆ. ಹೀಗೆ ಕುಟಜ ವೃಕ್ಷ ಎನ್ನುವಂಥದ್ದು, ಈ ಕುಟಜಾರಿಷ್ಟ ಎನ್ನುವಂಥದ್ದೆಲ್ಲ ಅತಿಸಾರದಲ್ಲಿ ಎಲ್ಲ ಅದನ್ನು ಉಪಯೋಗ ಮಾಡ್ತಾರೆ. ಅಂಥದ್ದು ಪುಷ್ಪ ಬಿಟ್ಟಿದೆ. ಹಾಗಾಗಿ ಅದು ಹೇಗೆ ಕೇಳಿದ್ರೆ ನಗಾಡ್ತಾ ಇರುವ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾರೆ. ಕದಂಬ ವೃಕ್ಷಗಳ ಪರಿಮಳ ಧೂಪ ಹಾಕಿದ ಹಾಗೆ ಆಗಿದೆ.
ತ್ರಾಸಿತಂ ಜಲದೈರುಷ್ಣಂ, ಮೇಘಗಳು ನಮಗೆ ಏನು ಬೇಸಿಗೆ ಕಾಲದಲ್ಲಿ ನಮಗೆ ಉಷ್ಣ ಆದಾಗ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟ ಹಾಗೆ ಇವುಗಳು ತಂಪನ್ನು ಕೊಡ್ತಾ ಇದೆ. ಸಮಗ್ರ ಭೂಮಿಯೇ ನೀರಿನಿಂದಾಗಿ ಸಂತೋಷ ಪಡ್ತಾ ಉಂಟು. ಸಂತಪ್ತ ಭಾಸ್ಕರಕರೈ ಅಭಿತಪ್ತ ದವಾಗ್ನಿಭಿ ಜಲೈರ್ ಬಲಾಹಕತೋತ್ಕೃಷ್ಟೈ ಉಚ್ಚಸಂತೀವ ಪರ್ವತಾಹ. ಇನ್ನು ಸೂರ್ಯನ ಕಿರಣಗಳಿಂದ ತಪ್ತವಾದ ಸುಟ್ಟಂತ ಯಾವ ಕಾಡುಂಟಲ್ಲ, ಅದು ಈಗ ಸಮಗ್ರ ಗಿರಿಗಳ ಮೋಡಗಳಿಂದಾಗಿ ನೀರುಗಳೆಲ್ಲ ಬಿಟ್ಟದ್ರಿಂದ ಹೇಗೆ ಕಾಣುತ್ತವೆ, ನಿಟ್ಟುಸಿರು ಬಿಟ್ಟಂತಾಗಿ ಕಾಣುತ್ತದೆ ಅಂತ ಹೇಳ್ತಾರೆ. ಸಂತಪ್ತಾ ಭಾಸ್ಕರೈಹಿ ಅಂದ್ರೆ ಏನು, ಈ ಬಿಸಿಲೆಲ್ಲ ಬಿದ್ದು ಅವತ್ತು ಬೆಂಕಿ ಕಾಡ್ಗಿಚ್ಚಿ ಎಲ್ಲ ಬಂದು ಎಲ್ಲ ಸುಟ್ಟು ಹೋಗಿತ್ತು. ಈಗ ಏನಾಗಿದೆ ಕೇಳಿದ್ರೆ, ಈಗ ಆ ಮೋಡಗಳೆಲ್ಲ ಬಂದು ಅದರಲ್ಲಿ ನೀರು ಬಂದಿದೆ. ನೀರು ಬಂದ ನಂತರ ನಿಟ್ಟುಸಿರು, ಹಬ್ಬ ಒಂದು ಕೆಲಸ ಆಯ್ತು ಅಂತ ಹೇಳಿದಾಗ ನಿಟ್ಟುಸಿರು ಬೆಟ್ಟಗಳು ಮಾಡ್ತಾ ಬಿಡ್ತಾ ಇದ್ದಾವೆ ಅಂತ. ಅಂದ್ರೆ ಏನು ಗೊತ್ತಾ, ಬಿಸಿ ಆಗಿರ್ತದೆ. ನೀವು ರಸ್ತೆಗಳಲ್ಲಿ ಹೋಗುವಾಗ ನೋಡಿರ್ಬೋದು, ಅದು ಆ ಬಿಸಿಗೆ ಈ ಮಳೆಯ ನೀರು ಬಿದ್ದಾಗ ಒಳ್ಳೆಯ ಬಾಷ್ಪಗಳು ಮೇಲೆ ಬರ್ತದೆ, ನೀರ ಆವಿಗಳಾಗಿ ಬರ್ತದೆ. ಅದು ಹೇಗೆ ಕಾಣ್ತಾ ಉಂಟು ಹೇಳಿದ್ರೆ, ನಿಟ್ಟುಸಿರು ಬಿಟ್ಟ ಹಾಗೆ ಕಾಣ್ತಾ ಉಂಟು ಅಂತ ವರ್ಣಿಸ್ತಾ ಇದ್ದಾರೆ. ಮಹಾವಾತ ಸಮುದ್ಭೂತಂ ಮಹಾಮೇಘ ಗಣಾರ್ಪಿತಂ ಮಹೀ ಮಹಾರಜ ಪುರೈಹಿ ತುಲ್ಯಮಾಪದ್ಯತೆ ನಭಃ. ಈ ಗಾಳಿ ಜೋರಾಗಿ ಬೀಸಿದ್ರಿಂದ ಅಲ್ಲಲ್ಲಿ ಚದುರಿದ ಮೋಡಗಳು ಒಟ್ಟಾಯ್ತಂತೆ. ಒಟ್ಟಾದದ್ದು ಮಾತ್ರ ಅಲ್ಲ, ಕೆಳಗಿನಿಂದ ನೋಡಿದವರಿಗೆ ಹೇಗೆ ಕಂಡಿತು, ಮಹೀ ಮಹಾರಾಜ ಪುರೈಹಿ, ಓ ಒಳ್ಳೆ ಅರಮನೆ ಹಾಗೆ ಕಾಣ್ತಾ ಇತ್ತಂತೆ. ಆಕಾಶದಲ್ಲಿ ಅರಮನೆ ನಿರ್ಮಾಣ ಆದಾಗೆ ಕಾಣ್ತಾ ಇತ್ತು ಆಕಾಶ ಅಂತ. ಇಲ್ಲಿ ಗಾಳಿಯೇ ಅದೊಂದು ಪತಾಕೆಯ ಹಾಗೆ, ಮೋಡಗಳೆಲ್ಲ ನೋಡಿದ್ರೆ ಕೆಲವರಿಗೆ ಅದು ಬಹು ಮಹಡಿಗಳ ಹಾಗೆ ಕಾಣ್ತಾ ಇತ್ತು. ಅಂದ್ರೆ ನಾವು ನೋಡುವಾಗ ಹೇಳಿದ್ವಿ ನೋಡಿ, ಅದು ಹಾಗೆ ಕಾಣ್ತದೆ ಹೀಗೆ ಕಾಣ್ತದೆ ಅಂತ. ಸ್ವಲ್ಪ ಹೊತ್ತು ನೋಡಿದ್ರೆ ಅದು ಮತ್ತೊಂದು ಆಕಾರವನ್ನು ತಾಳ್ತದೆ. ಹೀಗೆ ಕ್ವಚಿತ್ ಕದಂಬ ಹಾಸಾಢ್ಯಂ ಶಿಲೀಂದ್ರಾಭರಣಂ ಕ್ವಚಿತ್ ಸಂಪ್ರದೀಪ್ತಮಿವ ಭಾತಿ ಫುಲ್ಲನಿ ಪದ್ರುಮಂ ವನಂ. ಆ ಮಳೆಗಾಲ ಆರಂಭ ಆದದ್ದರಿಂದ ಅಲ್ಲಲ್ಲಿ ಕದಂಬ ವೃಕ್ಷಗಳು ಅವುಗಳು ಮೊಗ್ಗುಗಳನ್ನು ಠಸಿಲು ಒಡೆದು, ಅಂದ್ರೆ ಮೊಗ್ಗುಗಳ ಒಡೆದು ಚಿಗುರಿತಾ ಬಂದಿದೆ. ಹಾಗಾಗಿ ನೋಡುವಾಗ ಕಾಡಿನಲ್ಲಿ ಮಂದಹಾಸವನ್ನು ಸೊಬಗನ್ನು ಸೂಚಿಸ್ತಾ ಇತ್ತು. ಏನು ಗಿಡಗಳು ಕಾಡುಗಳೆಲ್ಲ ನಗುತ್ತಾ ಉಂಟೋ ಅಂತ ಅನ್ನಿಸ್ಬೇಕು ನಿಮ್ಗೆ. ನೆಲದಲ್ಲಿ ನೋಡಿದ್ರೆ ಮುತ್ತಿನ ಆಭರಣಗಳು ಕಾಣ್ತಾ ಇತ್ತಂತೆ, ಮುತ್ತು ಬೆಳ್ಳಗೆ. ಯಾವುದು ಅಂತ ಕೇಳಿದ್ರೆ ಶಿಲೀಂಧ್ರಾಭರಣಂ ಅಂತ ಹೇಳ್ತಾರೆ. ಶಿಲೀಂಧ್ರಾಭರಣಂ ಅಂದ್ರೆ ಈ ನಾಯಿ ಕೊಡೆಗಳು ಅಂತ ಕರಿತೇವೆ, ಅಥವಾ ನಾವು ಅಣಬೆ ಅಂತ ಕರಿತೇವಲ್ಲ, ಅಂತ ಅಣಬೆಗಳು ಸ್ವಲ್ಪ ಸ್ವಲ್ಪ ಚಿಗುರಿದಾವೆ. ಅವುಗಳು ಎಲ್ಲಿ ಇರ್ತಾವೆ ಅಂತ ಗೊತ್ತಿಲ್ಲ. ಬೇಸಿಗೆಯಲ್ಲಿ ಅದೆಲ್ಲ ಕಾಣೋದೇ ಇಲ್ಲ. ಸ್ವಲ್ಪ ಮಳೆ ಬಂದ್ರೆ ಸಾಕು ಅಲ್ಲಿಗೆ ಚಿಗುರ್ಲಿಕ್ಕೆ, ಅಣಬೆ ಬರ್ಲಿಕ್ಕೆ ಶುರುವಾಗತ್ತೆ. ಇಂತಹ ಶಿಲೀಂಧ್ರಗಳಿಂದಾಗಿ ನೋಡಿದ್ರೆ ಅಲ್ಲಲ್ಲಿ ಮುತ್ತಿನ ಆಭರಣಗಳ ಹಾಗೆ ಕಾಣ್ತಾ ಉಂಟು. ಅರಳಿದ ಕದಂಬದ ವೃಕ್ಷಗಳ ಸಿರಿ ನೋಡುವಾಗ ಚೆನ್ನಾಗಿ ಬೆಳಗುವಂತೆ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಐಂದ್ರೇಣ ಪಯಸಾ ಸಿಕ್ತಂ ಮಾರುತೇನ ನವೀಕೃತಂ ಪಾರ್ಥಿವಂ ಗಂಧಮಾಘ್ರಾಯ ಲೋಕಃ ಶುಭಿತ ಮಾನಸಃ. ಇದೆಲ್ಲ ಮಳೆ ಸುರಿಸಿದವ ಯಾರು ಕೇಳಿದ್ರೆ ಇಂದ್ರ ಐಂದ್ರೇಣ ಪಯಸ, ಪಯಃ ಅಂದ್ರೆ ಹಾಲು ಹೌದು, ಪಯಃ ಅಂದ್ರೆ ನೀರು ಹೌದು. ಹಾಗಾಗಿ ಇಲ್ಲಿ ನೀರು ಅಂತ ಅರ್ಥ ಮಾಡ್ಬೇಕು. ಇಂದ್ರ ಏನು ಮಾಡಿದ್ದಾನೆ, ನೀರನ್ನು ಸಿಂಪಡಿಸಿದ್ದಾನೆ. ವಾಯುದೇವರು ಏನು ಮಾಡಿದ್ದಾರೆ ಕೇಳಿದ್ರೆ ಗಾಳಿಯನ್ನು ಹಾಕಿದ್ದಾರೆ. ಆ ಗಾಳಿ ಹಾಕುವಾಗ ಹೇಗಾಗಿದೆ, ಈ ನೀರು ಮತ್ತೆ ಗಾಳಿ ಹೋಗಿ ತಂಪಾಗಿದೆ. ತಂಪಾದ ಗಿಳಿಯ ಜೊತೆಗೆ ಹೇಳ್ತಾರೆ ಪಾರ್ಥಿವಂ ಗಂಧಮಾಗ್ರಾಯ. ಭೂಮಿಯಲ್ಲಿ ಮಣ್ಣು, ಆ ಮಣ್ಣು ನೀರು ಗಾಳಿ ಮೂರು ಹೊರಗೆ ಬಂದಾಗ ಒಳ್ಳೆಯ ಪರಿಮಳ ಸಮಸ್ತ ಜನರು ಆಘ್ರಾಣಿಸ್ತಾ ಇದ್ದಾರೆ. ಈ ಮಳೆ ಬಂದಾಗ ಭೂಮಿ ಕಾದಿರ್ತದೆ, ಅದು ಹೊಸ ಒಂದು ಪರಿಮಳ ಬರ್ತದೆ. ಆ ಕೆಲವರಿಗೆ ಆ ಪರಿಮಳ ಅಂದ್ರೆ ಭಾರಿ ಇಷ್ಟ. ಈಗ ಎಲ್ಲಿಯೋ ಮಳೆ ಬಂತು ಅಂತ ಆ ರೀತಿಯಾದ ಪರಿಮಳ ಬಂತು. ಹಾಗಾದ್ರೆ ಯಾರು ಮೂರು ಪಂಚಭೂತಗಳಲ್ಲಿ ಮೂರು ಭೂತಗಳು ಒಟ್ಟಾಗಿ ಪರಿಮಳವನ್ನು ಕೊಡ್ತಾ ಇದ್ದಾರೆ ಅಂತ ವರ್ಣಿಸ್ತಾ ಇದ್ದಾರೆ. ದೃಪ್ತ ಸಾರಂಗ ಅಲ್ಲ, ಇದೆಲ್ಲ ಯಾಕೆ ಹೇಳ್ಬೇಕು, ಗೊತ್ತುಂಟಲ್ಲ ಅಂತ ಹೇಳ್ಬೋದು. ಗೊತ್ತಿದ್ದವರಿಗೆ ಗೊತ್ತುಂಟು, ಗೊತ್ತಿಲ್ಲದವರಿಗೆ ಗೊತ್ತಾಗ್ಲಿ ಅಂತ. ಪೇಟೆಯಲ್ಲೇ ನಿಂತ ಜನರಿಗೆ ಈ ವಿಷಯವೇ ಗೊತ್ತಿರೋದಿಲ್ಲ. ಯಾಕೆ, ಕಾಡೇ ನೋಡಿರೋದಿಲ್ಲ. ಯಾರೋ ಒಬ್ರು ಹೇಳಿದ್ರಂತೆ ಕಾಡೆಲ್ಲ ನೋಡ್ಲಿಕ್ಕೆ ಹೋಗುವ ಅಂತ ಟ್ರಿಪ್ ಮಾಡಿದ್ರು. ಎಲ್ಲ ಹೊರಟ್ರ ನಂತರ ಎಲ್ಲ ನೋಡಿದ ನಂತರ ಎಲ್ಲ ಆಗಿ ಶಾಲೆ ಆದ ನಂತರ ಮಕ್ಕಳು ಬಂದು ಹೇಳಿದ್ರಂತೆ, ಅಲ್ಲ ನಾವೆಲ್ಲ ಹೋಗಿ ಬಂದದ್ದೆಲ್ಲ ಹೌದು, ನಮಗೆ ಕಾಡು ಎಲ್ಲಿಂದಲೇ ಗೊತ್ತಾಗ್ಲಿಲ್ಲ ಹೇಳಿದ್ರಂತೆ. ಅವರು ಹೇಳಿದ್ರಂತೆ ಯಾಕೆ ಗೊತ್ತಾಗ್ಲಿಲ್ಲ ಹೇಳಿದ್ರು, ಅಲ್ಲ ಅದು ಎಂತದ್ದು ಮರ ಗಿಡಗಳೆಲ್ಲ ಇತ್ತಲ್ಲ, ಅದ್ರಲ್ಲಿ ಕಾಡು ಯಾವುದು ಅಂತಲೇ ಗೊತ್ತಾಗ್ಲಿಲ್ಲ ಹೇಳಿದ್ರು. ಅಂದ್ರೆ ಇವರಿಗೆ ಕಾಡು ಯಾವುದು ಅಂತಲೇ ಗೊತ್ತಿಲ್ಲ. ಹೀಗಾಗಿ ಬಿಡ್ತದೆ ಪೇಟೆಯಲ್ಲಿ ಬೆಳೆದ ಮಕ್ಕಳಿಗೆ. ಅದೇ ಕಾಡು ಹಾಗೆ ಇರ್ತದೆ ಎನ್ನುವಂಥದ್ದು ಕಲ್ಪನೆಯೂ ಇರೋದಿಲ್ಲ. ಹಾಗಾಗಿ ಅವರಿಗೆಲ್ಲ ವರ್ಣಿಸ್ಲಿಕ್ಕೋಸ್ಕರ ಇಂಥದ್ದು ಬೇಕಾಗತ್ತೆ. ಒಂದು. ಎರಡನೇದ್ದು, ನಾವು ನೋಡಿರ್ತೇವೆ
ನೋಡಿದ್ರು ಕೂಡ ಅದನ್ನು ಅನುಭವಿಸಿರೋದಿಲ್ಲ. ಹಾಗಾಗಿ ಕೆಲವು ಸಲ ಹೀಗೆ ಹೇಳಿದಾಗ ಓ ಹೌದಲ್ಲ, ನಾವು ಆಗ ನೋಡಿದ್ದಲ್ಲ, ಓ ಅದು ಹೀಗ ಅಂತ ನಮಗೆ ಅರ್ಥ ಆಗುತ್ತೆ. ಹೀಗೆ ಆ ಕಣ್ಣಲ್ಲಿ ನಮಗೆ ಕಣ್ಣು ಕಟ್ಟುವ ಹಾಗೆ ಅದನ್ನು ವರ್ಣಿಸ್ತಾ ಇದ್ದಾರೆ. ಪ್ರತಿಯೊಂದು ಜ್ಞಾನವೂ ಕೂಡ ನಮಗೆ ಬರಬೇಕು ಪುರಾಣಗಳ ಅಧ್ಯಯನದಿಂದ ಎನ್ನುವ ದೃಷ್ಟಿಯಿಂದ. ಮಳೆಗಾಲ ಹೇಗಿರತ್ತೆ, ಮಳೆಗಾಲದಲ್ಲಿ ವಾತಾವರಣ ಹೇಗಿರತ್ತೆ, ಕಾಡಿನ ಜನರ ಜೀವನ ಹೇಗೆ, ಗೋಪಾಲಕರು ಹೇಗಿದ್ರು, ಅದೆಲ್ಲವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ದೃಪ್ತ ಸಾರಂಗನಾದೇನ ದುರ್ಧರ ವ್ಯಾಹೃತೇನ ಚ ನವೈಶ್ಚ ಶಿಖಿಭಿಃ ಕ್ರಷ್ಟು ಕೃಷ್ಟೈಃ ಅವಕೀರ್ಣ ವಸುಂಧರ. ಇನ್ನು ಆ ಮಳೆಗಾಲದ ಆರಂಭದಲ್ಲಿ ಹೇಗಿತ್ತು, ಮದಭರಿತವಾದಂತ ದುಂಬಿಗಳು. ಯಾಕೆ ಮದಭರಿತ? ಹಾಗಾಗಿ ಚಿಗುರಿದೆ, ಕೆಲವೆಲ್ಲ ಹೂಗಳು ಬಿಟ್ಟಿದ್ದಾವೆ, ಹಾಗಾಗಿ ಅವುಗಳು ಮದವನ್ನು ಅಂದ್ರೆ ಆ ಜೇನನ್ನು ಕುಡಿದಿದ್ದಾವೆ. ಜೇನು ಯಾವಾಗ್ಲೂ ಮದ ಬರ್ತದೆ, ಅದಕ್ಕೆ ಮಧುವಾತ ಅಂತಲೇ ಕರೆಯುವಂಥದ್ದು. ಹಾಗಾಗಿ ಮಧು ಅಂದ್ರೆ ಹಾಗೆ, ಅದನ್ನು ಹೆಚ್ಚು ಕುಡಿದ್ರೆ ಜೇನು ಅದಲ್ಲಿಗೆ ಮದ ಬರುತ್ತೆ. ಹಾಗಾಗಿ ಅಂತಹದ್ದು ಕುಡಿದಂತಹ ಈ ದುಂಬಿಗಳು ಉಂಟಲ್ಲ, ಅವುಗಳು ಝೇಂಕಾರ ಮಾಡ್ತಾ ಉಂಟು, ಶಬ್ದವನ್ನು ಮಾಡ್ತಾ ಗೊಯ್ ಅಂತೇಳಿ. ಬೇರೆ ಟೈಮಲ್ಲಿ ಅವುಗಳು ಬಂದದ್ದು ಕಾಣೋದಿಲ್ಲ. ಆದ್ರೆ ಈಗ ಹಾಗಲ್ಲ. ದೃಪ್ತ ಸಾರಂಗನಾದೇನ ದುರ್ಧರ ವ್ಯಾಹೃತೇನ ಚ. ಒಂದು ಕಡೆಯಿಂದ ದುಂಬಿಗಳ ಝೇಂಕಾರ, ಇನ್ನೊಂದು ಕಡೆಯಿಂದ ಕಪ್ಪೆಗಳ ನಿರಂತರ ಒಟಗುಟುವಿಕೆ. ಅದು ಕೊಟ್ರೆ ಅಂತ ಮಾಡ್ತಾ ಇರ್ತದೆ ಶಬ್ದಗಳು. ಅದು ಹಾಗಿದ್ದ ಕೂಡಲೇ ಗೊತ್ತಾಗ್ತದೆ, ಓ ಇದು ಮಳೆಗಾಲ, ಇವಾಗ ಮಳೆ ಬಂದು ನಿಂತಿದೆ, ಹೀಗೆ. ಹಾಗಾಗಿ ಹೇಳ್ತಾರೆ, ಮೌನ ಮುಗಿದ ಅಲ್ಲಿ ಹೇಳುವಾಗ ಶ್ರುತ್ವ ಪ್ರಜನ್ಯ ನಿನದಂ ಮಂಡೂಕ ವ್ಯಸರ್ಜನ್ ಗಿರಾ ತೂಷ್ಟೀಂ ಶಯಾನ ಪ್ರಾಜ್ಞಾದ್ವತ್ ಬ್ರಾಹ್ಮಣ ನಿಯಮಾತೆ ಅಂತ ಭಾಗವತದಲ್ಲಿ ಒಂದು ಹೇಳ್ತಾರೆ. ಏನು ಕೇಳಿದ್ರೆ, ಇವುಗಳು ಕಪ್ಪೆಗಳದು ಒಟಗುಟ್ಟುವಿಕೆ, ನವಿಲುಗಳ ಕೇಕೆ, ನವ್ಯಶ್ಚ ಶಿಖಿಬಿಹಿ, ಇದರಿಂದೆಲ್ಲ ವಸುಂಧರ ಭೂಮಿ ಎಲ್ಲ ತುಂಬಿತ್ತು. ಅಂದ್ರೆ ಕಾಡಿನಲ್ಲಿ ಆ ವಾತಾವರಣ ಹಾಗಿತ್ತು. ಒಂದು ಕಡೆಯಿಂದ ದುಂಬಿಗಳ ಝೇಂಕಾರ, ಇನ್ನೊಂದು ಕಡೆಯಿಂದ ಕಪ್ಪೆಗಳದ್ದು ಒಟಗುಡುವಿಕೆ, ಇನ್ನೊಂದೆಲ್ಲ ನವಿಗಲುಗಳ ಶಬ್ದ, ಇದೆಲ್ಲ ಇತ್ತು. ಇದೆಲ್ಲ ಹೇಗೆ ಕೇಳಿದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ಭಾಗವತದಲ್ಲಿ. ಪ್ರಾಜ್ಞತ್ವದ್ ಬ್ರಾಹ್ಮಣ ನಿಯಮಾತ್ಯಯೇ ಅಂತ ಪಾಠ ಹೇಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳು ಗುರುಗಳು. ಮಧ್ಯದಲ್ಲಿ ಮಾತನ್ನು ನಿಲ್ಲಿಸ್ತಾರೆ, ಒಂದು ಗಳಿಗೆ ಮೌನ ಇರ್ತದೆ. ಮೌನ ಆದ ನಂತರ ಏನಾಗ್ತದೆ, ಹೇಳಿ ಅಂತ ಗುರುಗಳು ಹೇಳಿದ್ದೆ ತಡ, ಶಿಷ್ಯಂದರೆಲ್ಲ ವೇದ ಮತ್ತೆ ಘೋಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದು ಗಳಿಗೆ ಸುಮ್ಮನೆ ಇದ್ದು ಎರಡನೇ ಮತ್ತೆ ವಿದ್ಯಾರ್ಥಿಗಳು ಅದನ್ನು ಅಂದ್ರೆ ವೇದಾಧ್ಯಯನದಲ್ಲಿ ಅದನ್ನು ರಿಪೀಟ್ ಮಾಡುವ ಹಾಗೆ, ಅದನ್ನು ಒಪ್ಪಿಸುವ ಹಾಗೆ ಕಪ್ಪೆಗಳ ಮೋಡಗಳ ಧ್ವನಿ ಅಲ್ಲಿ ಒಟಗುಡ್ಲಿಕ್ಕೆ ಆರಂಭ ಆಗತ್ತೆ. ಒಂದು ಗಳಿಗೆ ಮೌನ ಆಗಿರುತ್ತೆ. ಗುರುಗಳು ಪಾಠ ಹೇಳಿ ನಿಲ್ಲಿಸ್ತಾರೆ. ನಿಲ್ಲಿಸಿದ ತಕ್ಷಣ ಒಂದು ಸೆಕೆಂಡ್ ಗ್ಯಾಪ್ ಇರ್ತದೆ. ಆಮೇಲೆ ಮತ್ತೆ ಗುರುಗಳ ವಿದ್ಯಾರ್ಥಿಗಳೆಲ್ಲ ಅದನ್ನು ಹೇಳಿಕೊಡುವ ಹಾಗೆ ಅಂತ. ಅಂದ್ರೆ ಇದರಲ್ಲಿ ಎರಡು ಹೇಳಿಕೊಡುವ ಹಾಗಿದೆ. ಅವರಿಗೆ ಒಂದು ವೇದಾಧ್ಯಯನದು ಹೇಗೆ ನಡೆಯುತ್ತೆ ಅಂತ ಒಂದು, ಇನ್ನೊಂದು ವಾತಾವರಣ ಹೇಗೆ ಇತ್ತು ಅಂತ. ಹೀಗೆ ಎರಡನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮತ್ತೋರ್ಣ ಮಹಾವರ್ತಾಹ ವರ್ಷಪ್ರಾಪ್ತ ಮಹಾರವಾಹ ಹರಂತ್ಯಸ್ತೀರಜಾನ್ ವೃಕ್ಷಾನ್ ವಿಸ್ತಾರಂ ಯಾಂತಿ ನಿಮ್ಮನಗಾಹ. ಇನ್ನು ನದಿಗಳು, ಆ ಕಾಳಿಂದಿ ಯಮುನಾ ನದಿ ಎಲ್ಲ ಅದು ಏನಾಗ್ತಾ ಉಂಟು, ದೊಡ್ಡ ದೊಡ್ಡ ಸುಳಿಗಳು ಕಾಣ್ಲಿಕ್ಕೆ ಆರಂಭ ಆಗಿದೆ. ಅದು ಮಳೆಗಾಲದಲ್ಲಿ ಮಾತ್ರ ಸುಳಿಗಳಿರ್ತದೆ. ನೀರು ಕಡಿಮೆ ಇದ್ದಾಗ ಆ ಸುಳಿಗಳು ಗೊತ್ತಾಗೋದಿಲ್ಲ. ತುಂಬಾ ನೆರೆ ಬಂದಾಗ, ತುಂಬಿ ಹರಿದಾಗ, ಮಹಾವೇಗದಿಂದ ಬರಬೇಕಾದ್ರೆ ಕೆಲವು ಕಡೆ ಅದು ಸುಳಿ ಆಗ್ತದೆ. ಯಾಕೆ ಸುಳಿ ಆಗ್ತದೆ? ಅದು ಭೂಮಿಯ ಸ್ಟ್ರಕ್ಚರ್ ಅಥವಾ ಹೊಂಡ ಇರ್ತದೆ, ತುಂಬಾ ಆಳ ಇರ್ತದೆ. ಹಾಗಾಗಿ ಅಲ್ಲಿ ತಿರುಗಿ 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 ಮತ್ತೆ ಹೋಗ್ತದೆ. ಹಾಗೆ ಹೋಗುವಾಗ ಏನು ಮಾಡ್ತದೆ, ಹರಂತ್ಯ ಸ್ಥೀರಜಾನ ವೃಕ್ಷ, ಆ ದಡದಲ್ಲಿ ಈ ದಡದಲ್ಲಿ ಇದ್ದ ಗಿಡಗಳನ್ನು ಮರಗಳನ್ನೆಲ್ಲ ಬುಡ ಸಮೇತ ಕಿತ್ತು ಅದನ್ನು ಮುಂದೆ 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 ಕೊಂಡೋಗ್ತದೆ. ನೀರು ಕಡಿಮೆ ಇದ್ದಾಗ ಗಿಡಗಳು ಮೇಲೆ ಇರ್ತವೆ, ನೀರು ಜಾಸ್ತಿ ಆದಾಗ ಆ ಗಿಡಗಳನ್ನು ಕೊಚ್ಚಿಕೊಂಡು ಹೋಗ್ತವೆ. ಹೋಗುವಾಗಲೂ ಅಷ್ಟೇ ಅದು ತಿರುಗಿ 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 ಸುಳಿ ಮಾಡಿಕೊಂಡು ಗಿಡಗಳನ್ನು ಕರ್ಕೊಂಡು ಹೋಗ್ತದೆ. ಅಂದ್ರೆ ತುಂಬಾ ನೀರು ಎನ್ನುವಂಥದ್ದು ಹರಿತಾ ಉಂಟು. ಸಂತತಾಸಾರ ನಿರ್ಯತ್ನಾಹ ಕ್ಲಿನ್ನ ಪತ್ರೋತ್ತರಚ್ಛದಾಹ ನತ್ಯಜಂತಿ ವರಾವೇಶ್ಮ ನೀಡಂ ಸ್ವಮಿವ ಪತ್ರಿಣಃ. ನಿರಂತರ ಸಂತತಾಸಾರ ನಿರ್ಯತ್ನಾಹ, ನಿರಂತರವಾಗಿ ಮಳೆ ಬರ್ತಾನೇ ಇರ್ತದೆ. ಅದು ಕಾಡಿನಲ್ಲಿ ಹೇಗೆ ಕೇಳಿದ್ರೆ ಮಳೆ ನಿಂತದ್ದೇ ಗೊತ್ತಾಗುದಿಲ್ಲ. ಯಾಕೆ ಕೇಳಿದ್ರೆ ಒಂದು ಸಲ ಜೋರು ಮಳೆ ಬರ್ತದೆ, ಆ ಮಳೆ ಬಂದ ನೀರುಗಳು ಆ ಗಿಡಗಳ ಎಲೆಯಲ್ಲಿ ಎಲ್ಲ ನಿಂತುಕೊಂಡಿರ್ತದೆ. ಮತ್ತೆ ಸ್ವಲ್ಪ ಟಪ 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 ಅಂತ ಬರ್ತದೆ. ಅದು ಮಳೆಯಿಂದ ನೀರು ಬರುವುದ ಗಿಡದಿಂದ ನೀರು ಬರುವುದ ಗೊತ್ತಾಗುದಿಲ್ಲ, ಅಂತೂ ಬರ್ತಾ ಇರ್ತದೆ. ಮರಪಣಿ ಅಂತ ಹೇಳ್ತೇವೆ, ಮರದಿಂದ ಬರುವಂತ ಹನಿ. ಹೀಗೆ ಸಂತತ ಮಳೆ ಬರ್ತಾನೆ ಇರ್ತದೆ. ಅಲ್ಲಿದ್ದ ಹಕ್ಕಿಗಳ ರೆಕ್ಕೆ ಅದು ಒದ್ದೆಯಾಗಿ ಹೋಯಿತು. ಕ್ಲಿನ್ನ ಪತ್ರೋತ್ತರಚ್ಛದಾಹ, ಅವುಗಳದ್ದು ರೆಕ್ಕೆ ಒದ್ದಾಯ್ತು. ರೆಕ್ಕೆ ಒದ್ದಾದ್ರೆ ಅವುಗಳು ಹಾರುದೇ ಹೇಗೆ ಹಕ್ಕಿಗಳು? ಕೊನೆಗೆ ಏನು ಮಾಡ್ತವೆ, ನತ್ಯಜಂತೆ ವರಾವೆ, ಮನೆ ಬಿಟ್ಟೆ ಹೋಗ್ತಾ ಇರ್ಲಿಲ್ಲ, ಗೂಡನಲ್ಲೇ ಇರ್ತಿದ್ವು ಹಕ್ಕಿಗಳು. ಯಾಕೆ ಹೇಳಿದ್ರು, ಹೊರಗೆ ಹೋದಗಳೇ ರೆಕ್ಕೆ ಒದ್ದಾಯ್ತು.
ಮತ್ತೆ ಹಾರ್ಲಿಕ್ಕಾಗುದಿಲ್ಲ. ಹಾಗಾಗಿ ಗೂಡಿನಲ್ಲೇ ಇರ್ತಿತ್ತು, ಗೂಡುಗಳನ್ನು ಬಿಟ್ಟು ಹಾರಾಡ್ಲಿಲ್ಲ. ನಾವು ಅಷ್ಟೇ, ಜೋರು ಮಳೆ ಬಂದ್ರೆ ಯಾರು ಹೋಗುದಪ್ಪ, ಮದುವೆ ಉಂಟು, ಉಪನಯನ ಉಂಟು, ಹೋದ್ರೆ ಹೋಗ್ಲಿ, ಮತ್ತೆ ಹೋಗುವ, ನಾಳೆ ಹೋಗುವ ಅಂತ ಹೇಳಿ ಮನೆಯಲ್ಲೇ ಕೂತ್ಕೊಂಡು ಬಿಡ್ತೇವೆ. ಈಗಂತೂ ಆನ್ಲೈನ್ ಪ್ರೋಗ್ರಾಮ್ಗಳೆಲ್ಲ ಕಾಣ್ತದೆ ಇಲ್ವಾ, ಮಳೆ ಬಂದ ತಕ್ಷಣ ಯಾರೂ ಹೊರಗೆ ಹೋಗುದಿಲ್ಲ, ಪುನಃ ಒದ್ದೆ ಆಗತ್ತೆ ಅಂತೇಳಿ ಮನೆಯಲ್ಲೇ ಕೂತ್ಕೊಂಡು ಬಿಡ್ತೇವೆ. ಹಕ್ಕಿಗಳು ಹಾಗೆಯೇ ಹೊರಗೆ ಹೋಗ್ತಾ ಇರ್ಲಿಲ್ಲ, ತಮ್ಮ ಗೂಡಿನಲ್ಲೇ ಕುಳಿತುಕೊಳ್ತಾ ಇತ್ತು. ಅದಕ್ಕೋಸ್ಕರವೇ ಚಾತುರ್ಮಾಸ್ಯ ಅಂತ ಕೊಟ್ರು. ಮಳೆ ಎಲ್ಲ ಬರ್ತಾ ಇರುವಾಗ ಹೊರಗೆಲ್ಲ ತಿರ್ಗಾಡುದು ಬೇಡ, ಒಂದೇ ಕಡೆ ಕೂತು ಸಾಧನೆ ಮಾಡಿ ಅಂತ ಕೊಟ್ರು. ತೋಯ ಗಂಭೀರ ಲಂಬೇಶು ಪ್ರಸ್ರವತ್ಸು ನದತ್ಸು ಚ ಉದರೇಶು ನವಭ್ರಾಣ ಮಜ್ಜತೀವ ದಿವಾಕರ. ಇನ್ನು ಸೂರ್ಯ ತಾನು ಮುಳುಗುತ್ತಾ ಇದ್ದಾನೆ. ಹೇಗೆ ಮುಳುಗುತ್ತಾ ಇದ್ದಾನೆ, ಯಾಕೆ ಮುಳುಗಿದ ಕೇಳಿದ್ರೆ ಮತ್ತೆಂಥದ್ದು ಅಲ್ಲ, ಜೋರು ಮಳೆ ಬಂತ ಇಲ್ವಾ, ಜೋರು ಮಳೆ ಅಂದ್ರೆ ನೀರನ್ನು ತುಂಬಿದ ಮೋಡಗಳು ಅದು ಹತ್ರ ಹತ್ರ ಕೆಳಗೆ ಬಂದಿರ್ತದೆ. ಮೊದಲು ಯಾವಾಗ್ಲೂ ಮೋಡ ಇರ್ತದೆ, ಅದು ಮೇಲೆ ಇರ್ತದೆ. ಮೋಡ ಇರುದ ಈಗ ಉಂಟಾ ಕೇಳಿದ್ರೆ ನೀವು ವಿಮಾನದಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಮೋಡಗಳು ಅಲ್ಲಿ ಹೋದಾಗ್ಲೂ ಇರ್ತದೆ ಮೇಲೆ ಹೋಗುವಾಗ. ಆದ್ರೆ ಮಳೆಗಾಲದಲ್ಲಿ ಹಾಗಲ್ಲ, ಅದರಲ್ಲಿ ನೀರು ತುಂಬಿದ್ರಿಂದ ಅದು ಹತ್ತಿರ 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 ಬರ್ತದೆ. ಹಾಗಾಗಿ ಸೂರ್ಯನಿಗೆ ಅಡ್ಡ ಅಡ್ಡ ಆಗಿ ಬರೋದ್ರಿಂದ ಗುಡುಗುವ ಹೊಸ ಮೋಡಗಳು ಬಂದದ್ರಿಂದ ಅದರ ಒಳಗಡೆ ಸೂರ್ಯ ಅಡಗಿದ್ದಾನೆ. ಅವ ಸೂರ್ಯ ತಾನು ಮುಳುಗಿ ಮುಳುಗಿ ಹೋಗ್ತಾ ಇದ್ದಾನೆ. ಯಾಕೆ, ಅದಕ್ಕಿಂತ ಎದುರಾಗಿ ಮೋಡಗಳು ಬರ್ತಾ ಉಂಟು. ಮಹೀರುಹೈಹಿ ಉತ್ಪತಿತೈಹಿ ಸಲಿಲೋತ್ಪೀಡ ಸಂಕುಲ ಅನ್ವೇಷ್ಯ ಮಾರ್ಗ ವಸುಧ ಭಾತಿ ಶಾದ್ವಲ ಮಾನಿನಿ. ಇನ್ನು ಹೇಳ್ತಾರೆ, ಬಿದ್ದು ಹೋದ ಮರಗಳು ಅವುಗಳು ಏನಾಗತ್ತೆ, ನೀರು ಬರುವಾಗ ಅದಕ್ಕೆ ನುಗ್ಗಿಕೊಂಡು ಬರ್ತದೆ. ನುಗ್ಗಿಕೊಂಡು ಬಂದದ್ರಿಂದ ಈ ದಾರಿಯೇ ಆಚೀಚೆ ಆಗಿ ಹೋಯ್ತು ಅಂತ ಹೇಳ್ತಾರೆ. ಕೆಲವು ಸಲ ನಮಗೆ ಗೊತ್ತಿರ್ತದೆ, ಹಳ್ಳಿಯಲ್ಲಿ ಬೆಳೆದವರಿಗೆ, ಓ ಅಲ್ಲಿ ಮರ ಅಡ್ಡ ಬಿದ್ದಿದೆ ಅಂತೆ ಅಂತ. ಅಡ್ಡ ಬಿದ್ದಿದೆ ಹೇಳಿದ್ರೆ ಮತ್ತೆ ಅಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಈಗೆಲ್ಲ JCB ಬಂದಿದೆ, ಗಳಿಗೆ ಒಂದ್ಸಲ ಬರ್ತದೆ, ಕೂಡ್ಲೆ ತೆಗೆದು ಬದಿಗೆ ಆಗ್ತದೆ. ಮೊದ್ಲೆಲ್ಲ ಹಾಗೆ ಅಲ್ಲ, 3-4 ದಿನವೂ ಅಲ್ಲಿ ಹಾಗೆಯೇ. ಮತ್ತೆ ಏನ್ ಮಾಡುದು ಕೇಳಿದ್ರೆ ಇನ್ನೊಂದು ದಾರಿ ಮಾಡಿಕೊಂಡು ಹೋಗುದು. ಅದನ್ನು ಹೇಳ್ತಾರೆ ಅನ್ವೇಷ್ಯ ಮಾರ್ಗ ವಸುಧ. ಯಾವಾಗ್ಲೂ ಹೋಗಿ ಬರುವ ದಾರಿ ಮುಚ್ಚಿ ಇನ್ನೊಂದು ಮಾರ್ಗವನ್ನು ಹುಡುಕಿ ನಾವು ಹೋದ ಹಾಗೆ ಬಿದ್ದು ಹೋದ ಮರಗಳು ಅದು ಬಗ್ಗಿ ಬಂದ ನೀರಿನ ಸಮುದಾಯದಿಂದಾಗಿ ಮಾರ್ಗವನ್ನೇ ಬದಲು ಮಾಡಿ ಹೋಗಿದೆ. ಹಾಗಾಗಿ ಮಾರ್ಗ ಬದಲು ಮಾಡಿದ್ದು ಮಾತ್ರ ಅಲ್ಲ, ಇಲ್ಲಿ 1 ವಾರ ನೀವು ಈ ದಾರಿಯಲ್ಲಿ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳುವ, ಆ ದಾರಿಯೇ ಮುಚ್ಚಿ ಹೋಗ್ತದೆ. ಯಾಕೆ, ಅಲ್ಲಿ ಎಲ್ಲ ಹುಲ್ಲು ಬಂದು ಬಿಡ್ತದೆ. ನೀವು ಹೋಗ್ತಾ ಬರ್ತಾ ಇದ್ರೆ ಅಲ್ಲಿ ಹುಲ್ಲು ಬೆಳೆಯುವುದೇ ಇಲ್ಲ. ಹಾಗಾಗಿ ಅದು ದಾರಿ ಮಾತ್ರ ಹಾಗೆ ಇರ್ತದೆ. ಮತ್ತೆ ನೀವು ನಡೆಯದೇ ಇದ್ದ ದಾರಿಗೆ ಉಂಟಲ್ಲ, ಅದೆಲ್ಲ ಹುಲ್ಲೆಲ್ಲ ಬಂದು ಅದು ಮುಚ್ಚಿ ಹೋಗತ್ತೆ. ಹಾಗಾಗಿ ಹೇಳ್ತಾರೆ, ನೋಡಿದ್ರೆ ಹೇಗೆ ಕೇಳ್ತಾರೆ ಕಡೆ ನಧ್ಯಸ್ತಮಾನ ದ್ವಿಜೈ ಕಾಲಹತ ಇವ ಅಂತ ಹೇಳ್ತಾರೆ. ದಾರಿಯನ್ನು ತುಳಿಯದೇ ಇದ್ದದ್ರಿಂದ ಅದು ಮುಚ್ಚಿ ಹೋಗಿದೆ. ಅದು ಹೇಗೆ, ಅದಕ್ಕೋಸ್ಕರ ಹೇಳ್ತಾರೆ 15 ದಿನಕ್ಕೊಂದು ಸಲ ಆದ್ರೂ ವೇದ ಪಾರಾಯಣ ಮಾಡಬೇಕು. ಇಲ್ಲದಿದ್ರೆ ಏನಾಗ್ತದೆ ಕೇಳಿದ್ರೆ ಹೀಗೆ ಮುಚ್ಚಿ ಹೋಗ್ತದೆ ಅಂತ ಕೊಡ್ತಾರೆ. ವೇದ ಅಧ್ಯಯನ ಮಾಡದೇ ಇದ್ರೆ ಅದು ದಾರಿಯಲ್ಲಿ ನಾವು 15 ದಿನಕ್ಕೊಂದ್ಸಲ ನೀವು ನಡೆಯುದು ಅಂತ ಇಟ್ಟುಕೊಳ್ಳಿ, ಅಲ್ಲಿ ಮತ್ತೆ ಹುಲ್ಲೆಲ್ಲ ಬಂದು ದಾರಿಯೇ ಗೊತ್ತಾಗುದು, ಓ ಈಗೆಲ್ಲ ದಾರಿ ಉಂಟು, ನಾವು ಮೊದಲೆಲ್ಲ ಹೋಗಿ ಹೀಗೆ ಹೋಗ್ತಾ ಇದ್ವಿ ಅಂತ. ಈಗ ಯಾರು ಹೋಗುದಿಲ್ಲ ಈ ದಾರಿಯಲ್ಲಿ, ಮತ್ತೆ ಈಗೆಲ್ಲ ರಸ್ತೆ ಆಗಿದೆ, ಹಾಗಾಗಿ ರಸ್ತೆಯಲ್ಲೇ ಹೋಗ್ತಾರೆ. ಈ ಮಧ್ಯದ ದಾರಿ ಹಾಗೆ ಅದೆಲ್ಲ ಹುಲ್ಲು ಬಂದು ದಾರಿ ಮುಚ್ಚಿ ಹೋಗುತ್ತೆ. ನಾವು ವೇದಾಧ್ಯಯನ ಮಾಡುವಾಗ್ಲೂ ಹಾಗೆಯೇ, ಶಾಸ್ತ್ರಾಧ್ಯಯನ ಮಾಡುವಾಗ್ಲೂ ಅಷ್ಟೇ, ಪೌರೋಹಿತ್ಯ ಅಧ್ಯಯನ ಮಾಡುವಾದ್ರೂ ಅಷ್ಟೇ, ಪ್ರತಿ 15 ದಿನಕ್ಕೊಂದು ಸಲ ಅಧ್ಯಯನವನ್ನು ಮಾಡದೇ ಇತ್ತು ಕೇಳಿದ್ರೆ ಆ ಗ್ರಂಥ ಅದು ಮುಚ್ಚಿ ಹೋಗತ್ತೆ, ಅದು ಕಳೆದುಕೊಳ್ಳುತ್ತೇವೆ. ಅದಕ್ಕೋಸ್ಕರವೇ ಭಗವಂತ ಕೊರೋನಾ ಇತ್ಯಾದಿ ಕಾಲದಲ್ಲಿ ಎಲ್ರಿಗೂ ಅಪ್ಡೇಟ್ ಮಾಡಿಸಿ ಬಿಟ್ಟಿದ್ದಾನೆ. ಓದದವರೆಲ್ಲ ಓದ್ಲಿಕ್ಕೆ ಶುರು ಮಾಡಿದ್ರು. ಹಾಗೆಯೇ ಇಲ್ಲಿ ಕೂಡ ಏಕಾದಶಿಯಾದಿ ದಿನಗಳನ್ನು ಕೊಟ್ಟಿದ್ದಾರೆ. ಆ ಹರಿದಿನದಲ್ಲಿ ಉಪವಾಸ ಇದ್ದುಕೊಂಡು ಆ ಗ್ರಂಥಗಳ ಅವಲೋಕನವನ್ನು ಮಾಡಬೇಕು ಎನ್ನುವಂಥದ್ದು ಅವರ ಆಶಯ. ವಜ್ರೇಣ ಅವರುಗ್ನಾನಾಂ ನಗಾನಾಂ ನಗಶಾಲಿರಾಂ ಶ್ರೋತೋಭಿಃ ಪರಿಕೃತ್ತಾನಿ ಪತಂತಿ ಶಿಖರಾಣಿ ಚ. ಇನ್ನು ಹೇಳ್ತಾ ಇದ್ದಾರೆ, ಗುಡ್ಡಗಳು ಅಲ್ಲಲ್ಲಿ ಜರಿದು ಬೀಳ್ತಾ ಉಂಟು ಮಳೆಗೆ. ಏನಾಗ್ತದೆ, ಸ್ರೋತೋಭಿ ಪರಿಕೃತ್ತಾನಿ ಪತಂತಿ ಶಿಖರಾಣಿ ಚ, ಬೆಟ್ಟಗಳು ಕುಸಿತಾ ಉಂಟು. ನೀವು ಬದರಿ ಯಾತ್ರೆ ಎಲ್ಲ ಮಾಡಿದವರಿಗೆ ಗೊತ್ತಾಗುತ್ತೆ. ಇವಾಗ ಹೋದ್ರೆ ಅಲ್ಲಿ ಬೆಟ್ಟ ಹೋಯ್ತು, ಇಲ್ಲಿ ಹೋದ್ರೆ ಗುಡ್ಡ ಜರಿಯಿತು ಅಂತ ಇರ್ತದೆ. ಈಗ ಹೇಗಾಯ್ತು ಕೇಳಿದ್ರೆ ಸಿಡಿಲ ಬಡಿತದಿಂದ ಮತ್ತೊಂದು ಮಳೆಯಿಂದ, ಎರಡರಿಂದಾಗಿ ಗುಡ್ಡ ಜರಿತಾ ಉಂಟು. ಅದು ಹೇಗಾಯ್ತು ಕೇಳಿದ್ರೆ ಇಂದ್ರನ ವಜ್ರಾಯುಧಕ್ಕೆ ಸಿಕ್ಕಿದ ಆ ಬೆಟ್ಟಗಳು ಹೇಗೆ ಬಿದ್ದಿತ್ತು ಅದೇ ರೀತಿಯಾಗಿ ಅಂತ ಹೇಳಿದ್ದಾರೆ. ವಜ್ರೇಣ ಅವರುಗ್ನಾನಾಂ ನಗಾನಾಂ ನಗಶಾಲಿನಂ. ವಜ್ರಾಯುಧವನ್ನು ಮಾಡಿದ್ರಿಂದ ಮೊದಲೆಲ್ಲ ಹೇಗಿತ್ತು ಕೇಳಿದ್ರೆ ಬೆಟ್ಟಗಳಿಗೆ ರೆಕ್ಕೆ ಇತ್ತು, ಬೆಟ್ಟಗಳು ಎಲ್ಲಿ ಬೇಕೋ ಅಲ್ಲಿ ಹಾರಾಡ್ತಾ ಇತ್ತು. ಇಂದ್ರನ ಹತ್ರ ಬಂದು ಎಲ್ಲ ದೂರು ಕೊಡ್ತಾರಂತೆ, ಬೆಟ್ಟಗಳು ಅಲ್ಲಿ ಹಾರಿತಾವೆ, ಇಲ್ಲಿ ಕೂತ್ಕೊಳ್ತವೆ, ಎಲ್ಲಿ ಜನ ಸೇರಿಡ್ತಾರೆ ಅಲ್ಲಿ ಬಂದು ಬೆಟ್ಟಗಳು ದಪ್ಪನೆ ಕೂತ್ಕೊಳ್ತವೆ, ಒಂದಷ್ಟು ಜನ ಸತ್ತೋಗ್ತಾರೆ. ಅದಕ್ಕೋಸ್ಕರ ಅವುಗಳು ಹಾರಬಾರದು. ಅದಕ್ಕೋಸ್ಕರ ಏನು ಮಾಡ್ತಾನೆ ಇಂದ್ರ, ತನ್ನ ವಜ್ರಾಯುಧವನ್ನು ಹಿಡ್ಕೊಂಡು ಹೋಗಿ ತಾನು ಅವುಗಳ ರೆಕ್ಕೆಯನ್ನು ತುಂಡು ಮಾಡಿದ. ಹಾಗಾಗಿ ಮೈನಾಕ ನನ್ನ ರೆಕ್ಕೆಯನ್ನು ತುಂಡು ಮಾಡಬಾರದು ಅಂತ ತಾನು ಸಮುದ್ರಕ್ಕೋಗಿ ಅಡಗಿದ ಅಂತ.
ಹಾಗಾಗಿ ಹೇಗೆ ರೆಕ್ಕೆಯನ್ನು ತುಂಡು ಮಾಡುವಾಗ ಬೆಟ್ಟಗಳು ಕೆಳಗೆ ಬಿದ್ದಿತ್ತೋ ಅದೇ ರೀತಿಯಾಗಿ ಪತಂತಿ ಶಿಖರಾಣಿಚ, ಇಲ್ಲಿ ಮಳೆಯಿಂದಾಗಿ ಅವುಗಳು ಗುಡ್ಡಗಳು ಜರಿತಾ ಇದ್ದಾವೆ. ಈಗ ಹಾಗೆ ಬಿದ್ದ ಕೂಡಲೇ ಶುರು ಮಾಡ್ತೇವೆ, ಹೌದು ಅದೆಲ್ಲ JCB ಹಾಕಿದ್ರು, ಅದೆಲ್ಲ ಮಣ್ಣು ಅಗದ್ರು, ಅದೆಲ್ಲ ಬಿಲ್ಡಿಂಗ್ ಮಾಡಿದ್ರು, ಮರಗಳಿಲ್ಲ, ಹಾಗಾಗಿ ಗುಡ್ಡ ಜರೀತು ನೋಡಿ, ಮಡಿಕೇರಿಯಲ್ಲಿ, ಕೊಡಗಿನಲ್ಲಿ, ಘಾಟಿಯಲ್ಲಿ ಅಂತೆಲ್ಲ ಹೇಳ್ತೇವೆ. ಪತತಾ ಮೇಘವರ್ಷೇಣ ಯಥಾ ನಿಮ್ನಾನುಸಾರಿಣ ಪರ್ವತೋದ್ಗೀರ್ಣ ರಕ್ತೇನ ಪೂರಿಯಂತೆ ವನರಾಜಯ. ಇನ್ನು ಧಾರಾಕಾರವಾಗಿ ಸುರಿಯುವ ಮಳೆ, ಹಾಗಾಗಿ ಏನಾಯ್ತು ಕೇಳಿದ್ರೆ ನೀರಿನಿಂದಾಗಿ ನದಿಗೆ ಸಾಗುವ ಯಾವ ಸಮುದಾಯ ಉಂಟಲ್ಲ, ತೋಡುಗಳೆಲ್ಲ ಅದು ಹರಿತಾ ಉಂಟು. ಬೆಟ್ಟದ ಮೇಲಿನಿಂದ ಯಥಾ ನಿಮ್ನಾನುಸಾರಿಣ, ಆ ಬೊಳ್ಳ ಬರುವುದು ಹೇಗೆ ಕೇಳಿದ್ರೆ ಮೇಲಿನಿಂದ ನೀರು ಪ್ರವಾಹ ಕೆಳಗೆ ಹರಿತಾ ಉಂಟು. ಹರಿತಾ ಇದ್ದದ್ದು ನೋಡಿದ್ರೆ ಹೇಗೆ ಬೆಳ್ಳಗೆ ನೀರಿರ್ತದ, ಅಲ್ಲಿದ್ದ ಗುಡ್ಡಗಳ ಮಣ್ಣನ್ನೆಲ್ಲ ಸೇರಿಸಿಕೊಂಡು ಪರ್ವತೋದ್ಗೀರ್ಣ ರಕ್ತೇನ ಅಂತ ಹೇಳ್ತಾರೆ, ಕೆಂಪು ಬಣ್ಣ, ಒಳ್ಳೆ ಕೆಂಪು ಬಣ್ಣ ಇರ್ತದೆ. ಅಂದ್ರೆ ಏನು, ಮಣ್ಣನ್ನು ಕೊಚ್ಚಿಕೊಂಡು ಬರ್ತಾ ಉಂಟು. ನೋಡಿದ್ರೆ ರಕ್ತ ಬಣ್ಣದ ಹಾಗೆ ಇಡೀ ಸಮಗ್ರ ಕಾಡು ಅಲ್ಲಲ್ಲಿ ಕೆಸರಿನಿಂದ, ಕೆಂಪು ಮಣ್ಣಿನಿಂದ, ಧಾತುಗಳಿಂದ ಕೂಡಿಕೊಂಡು ಹರಿತಾ ಉಂಟು. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ರಕ್ತ ಬಣ್ಣದ ಹಾಗೆ ನೀರು ಕೆಂಪಾಗಿ ಹರಿತಾ ಉಂಟು. ಹಸ್ತೋಚ್ಛ್ರಿತ ಮುಖ ವನ್ವಾ ಮೇಘನಾದಾನುಸಾರಿಣ ಪ್ರಭಾಭಿರ್ಮತ್ತ ಮಾತಂಗ ಗಾಂಗತ ಇವತೋಯದಾಹ. ಇನ್ನು ಇವುಗಳು ಮಾತ್ರ ಅಲ್ಲ, ಕಾಡಿನಲ್ಲೆಲ್ಲ ಆನೆಗಳಿರ್ತವೆ. ಅಂತ ಆನೆಗಳು ಏನ್ ಮಾಡ್ತಾವೆ, ಸೊಂಡಿಲನ್ನು ಮೇಲಕ್ಕೆ ಎತ್ತಿಕೊಂಡು ಅವುಗಳು ಹೋ ಅಂತ ಶಬ್ದ ಮಾಡ್ತವೆ. ಗೀಳಿಡುವುದು ಅಂತ ಅದಕ್ಕೆ ಹೇಳ್ತೇವೆ. ಯಾಕೆ ಕೇಳಿದ್ರೆ ಮೇಘನಾದಾನುಸಾರಿಣ, ಮೋಡಗಳು ಶಬ್ದ ಮಾಡ್ತವೆ, ಗುಡುಗುಡು ಅಂತ ಶಬ್ದ ಮಾಡಿದ ಕೊಳ್ಳೆ ಅವುಗಳು ಶಬ್ದ ಮಾಡಿದ ಕೊಳ್ಳೆ ಇವುಗಳು ಶಬ್ದ ಮಾಡುದು. ಯಾಕೆ ಕೇಳಿದ್ರೆ ಕಾಂಪಿಟೇಷನ್ ಮಾಡಿದಾಗೆ, ಒಂದು ಶಬ್ದ ಮಾಡಿದ ಕೊಳ್ಳೆ ಇವುಗಳು ಶಬ್ದ ಮಾಡ್ತಾ ಇತ್ತು ಅಂತ. ಹಾಗೆಲ್ಲ ಮಾಡ್ತಾರ ಅಂತ ಕೇಳ್ಬೋದು. ಕೆಲವರ ಮನೆಯಲ್ಲಿ ನಾಯಿಗಳು ಬೊಬ್ಬೆ ಹೊಡಿತವೆ, ಶಂಖ ಯಾರಾದ್ರೂ ಊದಿದ್ರೆ ಸಾಕು, ನಾಯಿಗಳು ಅದೇ ರೀತಿಯಾಗಿ ಶಬ್ದ ಮಾಡ್ತವೆ. ಅದೇ ರೀತಿಯಾಗಿ ಮೋಡಗಳ ಶಬ್ದಕ್ಕೆ ಅನುಗುಣವಾಗಿ ಈ ಆನೆಗಳು ಶಬ್ದ ಮಾಡ್ತಾ ಇದ್ದಾವೆ, ಸೊಂಡಿಲನ್ನು ಮೇಲಕ್ಕೆ ಎತ್ತಿ ಅಂತ ಹೇಳ್ತಾರೆ. ಹಸ್ತೋಚ್ಚರಿತ ಮುಖಾವನ್ಯಾಹ ಮೇಘನಾದಾನುಸಾರಣ, ಮೋಡಗಳು ಹೇಗೆ ಶಬ್ದ ಆಗ್ತದೆ ಅದೇ ರೀತಿ ಆನೆಗಳು ಶಬ್ದ ಮಾಡ್ತಾ ಅನುಕರಣೆ ಮಾಡ್ತಾ ಇರ್ತಾವೆ ಅಂತ ಹೇಳ್ತಾರೆ. ಅದು ಅಷ್ಟು ಮಾತ್ರ ಅಲ್ಲ, ಪ್ರಭಾಭಿ ಮತ್ತ ಮಾತಂಗ ಗಾಂಗತ ಇವತೋಯದ ಅಂತ ಹೇಳ್ತಾರೆ. ಮದಭರಿತವಾದ ಆನೆಗಳು ಓಡಾಡುವ ಹಾಗೆ ಮೇಲೆ ಆಕಾಶದಲ್ಲಿಯೂ ಕಾಣ್ತಾ ಇತ್ತು. ಅದೆಂತದು, ಅದು ಮೋಡಗಳು. ಇಲ್ಲಿ ಮದಭರಿತವಾದ ಆನೆ, ಮೋಡಗಳಲ್ಲಿ ನೀರು ತುಂಬಿದ ಮೋಡ. ಹೀಗೆ ನೀರು ತುಂಬಿದ ಮೋಡಗಳು ಆಚೆ ಈಚೆ ಓಡಾಡುವಾಗ ಓ ಅಲ್ಲಿ ಸಹ ಆನೆ, ಇಲ್ಲಿ ಸಹ ಆನೆ ಅಂತ ಕಾಣಬೇಕು. ಆ ರೀತಿಯಾಗಿ ವಾತಾವರಣ ಇತ್ತು. ಪ್ರವೃತ್ತಿಂ ಸಂದೃಶ್ಯ ದೃಕ್ತ ಚಾಂಬುಧರಾನ್ ಘನಾನ್ ರೌಹಿಣೇಯೋ ಮಿತಃ ಕಾಲೇ ಕೃಷ್ಣಂ ವಚನಮಬ್ರವೀತ್. ಇಂತಹ ಸ್ಥಿತಿಯನ್ನು, ಇಂತಹ ಕಾಲ ಸ್ಥಿತಿಯನ್ನು ಕಂಡಂತಹ ಬಲರಾಮ ಇದ್ದಾನಲ್ಲ, ಅವ ಕೃಷ್ಣನನ್ನು ಕುರಿತು ಹೇಳ್ತಾನೆ. ಹೇಗೆ ಹೇಳ್ತಾನೆ, ಚಾಂಬುಧರಾನ್ ಘನಾನ್, ನೀರನ್ನು ಹೊತ್ತ ಮೋಡಗಳು ಹೇಗೆ ಹೋಗ್ತಾ ಉಂಟು ಅದನ್ನೆಲ್ಲ ನೋಡಿದಂತಹ ರೋಹಿಣಿ ಸುತನಾದಂತಹ, ರೋಹಿಣಿಯ ಅಂದ್ರೆ ಹಾಗೆ ರೋಹಿಣಿಯ ಮಗನಾದ ಬಲರಾಮ ಕೃಷ್ಣನ ಹತ್ರ ಮಾತಾಡ್ತಾ ಇದ್ದಾನೆ. ಪಶ್ಯ ಕೃಷ್ಣಾನ್ ಘನಾನ್ ಕೃಷ್ಣಾನ್ ಬಲಕಾಂಗದ ಭೂಷಣಾನ್ ಗಗನೆ ತವ ಗಾತ್ರಸ್ಯ ವರ್ಣಚೋರ ನಿವೋಚ್ಛರಿತಾನ್. ಕೃಷ್ಣ ನೋಡು ನೋಡು, ಮೋಡಗಳನ್ನು ನೋಡು, ಅದು ಹೇಗೆ, ಅದು ನಿನಗೆ ಕಾಂಪಿಟೇಷನ್ ಮಾಡ್ತಾ ಉಂಟು. ನೀನು ಹೇಗಿದ್ದಿ, ನೀನು ಕಪ್ಪಗೆ ಇದ್ದಿ, ಅದು ಕೂಡ ತಾನು ನೀರನ್ನು ತುಂಬಿಸಿಕೊಂಡು ಮೋಡಗಳು ಕಪ್ಪಗೆ ಇದ್ದಾವೆ. ನೀನು ಹೇಗೆ ಆಭರಣಗಳನ್ನೆಲ್ಲ ಹಾಕಿಕೊಂಡಿದ್ಯಲ್ಲ, ಅದೇ ರೀತಿ ಮೋಡಗಳು ಕೂಡ ಕಂಕಣ, ಅಂಗದ ಮೊದಲಾದ ಭೂಷಣಗಳನ್ನು, ಆಭರಣಗಳನ್ನು ಹಾಕಿಕೊಂಡ ಹಾಗೆ ಕಾಣ್ತಾ ಉಂಟು. ಆಕಾಶದಲ್ಲಿ ಸಂಚರಿಸುವ ಮೋಡಗಳು ನಿನ್ನ ಬಣ್ಣವನ್ನು ಕದ್ದು ಮೇಲೆ 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 ಹೋಗ್ತಾ ಉಂಟು. ನೋಡು ನೋಡು ನಿನ್ನ ಹಾಗೆ ಉಂಟು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬಲರಾಮ ಬೆಳ್ಳಗೆ, ಕೃಷ್ಣ ಕಪ್ಪಗೆ. ಹಾಗಾಗಿ ಕೃಷ್ಣನಿಗೆ ಹೀಗೆ ಹೇಳ್ತಾ ಇದ್ದಾನೆ. ಅಲ್ಲ, ಇಲ್ಲಿ ಆಭರಣ ಕೃಷ್ಣನಿಗೆ ಕಟ್ಟಿದ್ದಾರೆ ಬಂಗಾರಗಳನ್ನೆಲ್ಲ, ಈ ಕಪ್ಪು ದೇಹಕ್ಕೆ ಬಂಗಾರ ಕಟ್ಟಿದ್ರೆ ಒಳ್ಳೆ ಕಾಣ್ತದೆ. ನಮ್ಮ ಕೃಷ್ಣನಿಗೆ ಬಂಗಾರ ಹಾಕಿದ್ರೆ ಆ ಬಂಗಾರ ಒಳ್ಳೆ ರೀತಿ ಎದ್ದು ಕಾಣುತ್ತೆ. ಅದೇ ನಿಮಗೆ ಬೆಳ್ಳಗಿನವರಿಗೆ ಬಂಗಾರ ಹಾಕಿ ಅಂತ ಅಷ್ಟು ಎದ್ದು ಕಾಣೋದಿಲ್ಲ. ಆದ್ರೆ ಕೃಷ್ಣನಿಗೆ ಒಳ್ಳೆ ಬಂಗಾರ ಎದ್ದು ಕಾಣ್ತಾ ಇತ್ತು. ಹಾಗಾದ್ರೆ ಇಲ್ಲಿ ಯಾವುದು ಕೇಳಿದ್ರೆ, ಅದಕ್ಕೋಸ್ಕರ ಇದ್ರೆ ಕಂಕಣ, ಅಂಗದ ಮೊದಲಾದ ಆಭರಣಗಳು ಕೇಳಿದ್ರೆ ಆ ರೀತಿಯಾಗಿ ಮೋಡಗಳಲ್ಲಿ ಕಾಣ್ತಾ ಇದ್ದಾನೆ ಬಲರಾಮ. ನೋಡು ನೋಡು ಅದೆಲ್ಲ ಆಭರಣಗಳು, ತಲೆಗೆ ಕಟ್ಟಿದ ಹಾಗೆ, ಕೈಗೆ ಕಟ್ಟಿದ ಹಾಗೆ, ಕಾಲಿಗೆ ಕಟ್ಟಿದ ಹಾಗೆ ಅಂತ ತಾನು ತೋರಿಸಿ ತಮಾಷೆ ಮಾಡಿ ಹೇಳ್ತಾ ಇದ್ದಾನೆ. ತವ ನಿದ್ರಾಕರಃ ಕಾಲಃ ತವ ಗಾತ್ರೋಪಮಂ ನಭಃ ತ್ವಮಿವಾ ಜ್ಞಾತ ವಸತಿಂ ಚಂದ್ರೋ ವಸತಿ ವಾರ್ಷಿಕೀಂ. ಈ ಮಳೆಗಾಲ ಉಂಟಲ್ಲ, ಅದನ್ನು ನಿದ್ರಾಕಾಲ ಅಂತ ಹೇಳ್ತೇವೆ. ಯಾಕೆ ನಿದ್ರಾಕಾಲ ಕೇಳಿದ್ರೆ, ಅರ್ಥಾತ್ ಚಾತುರ್ಮಾಸ್ಯ ಕಾಲ, ಭಗವಂತ ತಾನು ನಿದ್ದೆ ಮಾಡುವ ಕಾಲ. ನಿಮಗೆ ಗೊತ್ತಿರಬಹುದು,
ಶಯನಿ ಏಕಾದಶಿ ಅಂತ ಮುದ್ರಾಧಾರಣೆ ಇತ್ಯಾದಿ ಎಲ್ಲ ಮಾಡುವಂಥದ್ದು ಆಷಾಢ ಏಕಾದಶಿಯಿಂದ ಭಗವಂತ ಮಲಗ್ತಾನೆ. ಮತ್ತೆ ಏಳುದು ಉತ್ಥಾನ ದ್ವಾದಶಿಗೆ, ಅಲ್ಲಿವರೆಗೆ ಚಾತುರ್ಮಾಸ್ಯ 4 ತಿಂಗಳು ಭಗವಂತ ಮಲಗುವ ಕಾಲ. ಹಾಗಾಗಿ ನೀನು ಮಲಗುವ ಸಮಯ, ಈ ಬಣ್ಣ ಉಂಟಲ್ಲ ನಿನ್ನ ದೇಹದ ಬಣ್ಣದಂತೆ ಮೋಡದ ಬಣ್ಣ. ಹಾಗಾಗಿ ನೀನು ಹೇಗೆ ಚಂದ್ರ ಹೇಗೆ ಮಳೆಗಾಲದಲ್ಲಿ ಕಾಣ್ಲಿಕ್ಕೆ ಸಿಕ್ಕೋದಿಲ್ವೋ, ಯಾವಾಗ್ಲೂ ಮೋಡದ ಒಳಗೆ ಇರ್ತಾನೆ ಚಂದ್ರ, ಹಾಗೆ ಕೂಡ ನೀನು ಕೂಡ ಅಜ್ಞಾತವಾಸವನ್ನು ಮಾಡ್ತೀಯಪ್ಪ, ಯಾರಿಗೂ ನೀನು ಕಾಣ್ಲಿಕ್ಕೆ ಸಿಕ್ಕೋದಿಲ್ಲ ಕೃಷ್ಣ, ನೀನು ಮಲಗಿರ್ತೀಯಪ್ಪ ಅಂತಾರೆ ಹೇಳ್ತಾ ಇದ್ದಾನೆ. ಅಂದ್ರೆ ಇನ್ನೊಂದು ಅರ್ಥ ಏನು ಗೊತ್ತಾ, ಈ ಗೋಪಾಲಕರ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ಕೃಷ್ಣ ಕುಡಿದಾಡ್ತಾ ಇದ್ದಾನೆ. ಆದ್ರೆ ಎಲ್ಲಿಯೂ ಕೂಡ ತಾನು ಸರ್ವೋತ್ತಮ, ನಾನು ಜಗದ್ರಕ್ಷಕ ಅಂತ ತಾನು ಹೇಳಿಕೊಂಡು ಬರಲಿಲ್ಲ. ಗೊತ್ತಾಗುವವರಿಗೆ ಗೊತ್ತಾಗ್ತಾ ಇತ್ತು, ಗೊತ್ತಾಗದವರಿಗೆ ಕೃಷ್ಣ ಅವ ನಮ್ಮೊಟ್ಟಿಗೆ ಇದ್ದವ ಅಂತ ಸಲಿಗೆ ಕೊಟ್ಟ ಬಿಡ್ಲೆ ಅವನಿಗೆ ನಾನು ಹೇಳ್ತೇನಪ್ಪ ಅಂತ ಹೇಳಿದಾಗೆ. ನಿಜವಾಗಿ ಅವನ ಸಾಮರ್ಥ್ಯ ಎಷ್ಟು ಕೇಳಿದ್ರೆ, ಇಡೀ ಜಗತ್ತನ್ನು ತಾನು ನಿಯಂತ್ರಣ ಮಾಡುವವ, ಆದ್ರೂ ಕೂಡ ಚಿಕ್ಕ ಹುಡುಗರಾಗಿ ತಾನು ಬಂದು ನಾನು ನಿಮ್ಮ ಹಾಗೆ ಅಂತ ಗೋಪಾಲರಿಗೆ ತಾನು ಹೇಳ್ತಾ ಇದ್ದಾನೆ ಹೊರತು ತಾನು ಸರ್ವೋತ್ತಮ ಅಂತ ಅವರ ಹತ್ರ ತೋರಿಸಿಕೊಳ್ಳಿಲ್ಲ. ಹೇಗೆ ಹೇಗೆ ಕೇಳಿದ್ರೆ, ಚಂದ್ರ ತಾನು ಹೇಗೆ ಮೋಡದ ಮರೆಯಾಗಿ ನಿಂತುಕೊಂಡಿರ್ತಾನೋ ಹಾಗೆ ನೀನು ನಿನ್ನ ಸರ್ವೋತ್ತಮವನ್ನು ನನಗೆ ತೋರಿಸಪ್ಪ ಅಂತ ಬಲರಾಮ ಹೇಳ್ತಾ ಇದ್ದ ಹಾಗೆ ತಾನು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏತನ್ ನೀಲೋತ್ಪಲ ಶ್ಯಾಮಂ ನೀಲೋತ್ಪಲ ದಲಪ್ರಭಂ ಸಂಪ್ರಾಪ್ತೆ ದುರ್ದಿನೇ ಕಾಲೇ ದುರ್ದಿನಂ ಭಾತಿ ವೈ ನಭಃ. ಈ ಮೇಘಾಚ್ಛಾದಿತವಾದದ್ದು ಅದು ಕಾಲ ಜಡವಾಗಿ ತೋರ್ತಾ ಉಂಟು. ಅಂದ್ರೆ ಏನು ಆಕ್ಟಿವ್ ಇಲ್ಲ, ಮೋಡಗಳೆಲ್ಲ ತುಂಬಿದ್ರೆ ಸ್ವಲ್ಪ ಉದಾಸೀನವೇ, ಯಾರಿಗೆ ಬೇಕು ಸಾಕಪ್ಪ ಅಂತ ಹೀಗೆ ಕಾಣ್ತದೆ. ಸೂರ್ಯನ ಪ್ರಖರವಾದ ಕಿರಣ ತುಂಬಾ ಆಕ್ಟಿವ್ ಇರ್ತಾರೆ, ಅದಕ್ಕೋಸ್ಕರವೂ ಹೇಳ್ತಾರೆ ಮೇಘ ಚಿಹ್ನೆನ್ನಿ ದುರ್ದಿನಂ ಅಂತ, ಅದನ್ನು ದುರ್ದಿನ ಅಂತ ಕರೀತಾರೆ. ಮೋಡಗಳು ಜಾಸ್ತಿ ಇದ್ರೆ ಅವತ್ತು ದುರ್ದಿನ. ಯಾಕೆ ದುರ್ದಿನ? ಅಯ್ಯೋ ಮಳೆ ಬರ್ತದೆ ಅಂತ, ಪಾಠ ಗೀಟ ಏನಿಲ್ಲ, ಎಲ್ಲ ರಜೆ ಅವತ್ತು. ಯಾಕೆ? ಮೊದಲೆಲ್ಲ ಪಾಠಗಳನ್ನು ಮರದ ಬುಡದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಪಾಠ ಮಾಡ್ತಾ ಇದ್ರು. ಹಾಗಾಗಿ ಮೋಡ ಬಂದ್ರೆ ಇನ್ನು ಮಳೆ ಬರ್ತದೆ, ಮಳೆ ಬಂದ ಕೂಡಲೇ ನಿಮಗೆ ಓಟಿಗೆ ಪುರುಸೋತಿರುವುದಿಲ್ಲ, ಅದಕ್ಕೋಸ್ಕರ ತುಂಬಾ ಮಳೆ ಇದು ಮೋಡ ಇದ್ರೆ ಇವತ್ತು ಪಾಠ ಇಲ್ಲ, ಇವತ್ತು ಅನಧ್ಯಯನ ಅಂತ ಹೀಗೆ ಹೇಳ್ತಾರೆ. ಈ ಮೇಘಗಳೆಲ್ಲ ನೀಲೋತ್ಪಲದಂತೆ ತುಂಬಾ ಕಪ್ಪಾಗಿ ತಿರುಗುತ್ತಾ ಉಂಟು, ಹಾಗಾಗಿ ಕಪ್ಪಿನಿಂದ ಪ್ರಭೆ ಇದ್ದಿದೆ, ಹಾಗಾಗಿ ಇವತ್ತು ಪಾಠ ಇಲ್ಲ, ಇವತ್ತು ದುರ್ದಿನ ಅಂತ ಕರೀತಾರೆ. ಹಾಗೆಯೇ ನೀನು ಕೂಡ ಅಷ್ಟೇ, ಏನು ನಿನ್ನ ಇಲ್ಲದೆ ಇದ್ರೆ ಉತ್ಸಾಹಗಳೇ ಇಲ್ಲ. ಹಾಗಾಗಿ ವ್ಯಾಸರು ಹೇಳ್ತಾರೆ, ನೀಲ ಕಮಲದಂತೆ ಕೃಷ್ಣ ಇದ್ದಾನೆ, ಪಶ್ಯ ಕೃಷ್ಣ ಜಲೋದಗ್ರೈಹಿ ಕೃಷ್ಣೈರುದ್ಗಥಿತೈರ್ಗಣೈಹಿ ಗೋವರ್ಧನೋ ಯಥೋ ರಮ್ಯೋ ಭಾತಿ ಗೋವರ್ಧನೋ ಗಿರಿಹಿ. ಮತ್ತೆ ಹೇಳ್ತಾ ಇದ್ದಾನೆ ಕೃಷ್ಣ, ನೋಡು ನೀರು ತುಂಬಿದ ಮೋಡಗಳನ್ನು ತುಂಬಿಸಿಕೊಂಡ ಆಕಾಶದಲ್ಲಿರುವ ಆ ಬೆಟ್ಟ ಉಂಟಲ್ಲ, ಯಾವುದು? ಗೋವರ್ಧನಗಿರಿ. ಎಷ್ಟು ಚಂದ ಕಾಣ್ತಾ ಉಂಟು ಅಂತ ಗೋವರ್ಧನ ಬೆಟ್ಟವನ್ನು ತಾನು ತೋರಿಸಿಕೊಡ್ತಾ ಇದ್ದಾನೆ. ರಮ್ಯೋ ಭಾತಿ ಗೋವರ್ಧನೋ ಗಿರಿಹಿ, ಬೆಟ್ಟ ಗುಡ್ಡಗಳನ್ನು ನೋಡುವಾಗ ಚಂದ ಕಾಣ್ತದೆ, ಹಾಗೆ ಅದನ್ನು ತೋರಿಸಿ ಪತಿತೇನಾಂಭಸಾಖ್ಯೇತೆ ಸಮಂತಾನ್ ಮದದರ್ಪಿತಾ ಭ್ರಾಜಂತೆ ಕೃಷ್ಣ ಸಾರಂಗಾ ಕಾನನೇಶು ಮುದಾನ್ವಿತಾ. ಇನ್ನು ಮೋಡ ತುಂಬಿದ ಆ ಕಾಲದಲ್ಲಿ ಭೂಮಿಯ ಮೇಲೆ ಅತ್ಯಂತ ಸಂತೋಷದಿಂದ ಓಡಾಡುವ ಪ್ರಾಣಿಗಳೆಲ್ಲ ಇದ್ದಾವೆ. ಯಾವುದು ಕೇಳಿದ್ರೆ ಕೃಷ್ಣ ಸಾರಂಗ ಮೃಗಗಳು. ಅದು ಹೇಗೆ ಮದಭರಿತವಾಗಿ ಸಂಚರಿಸ್ತಾ ಉಂಟು. ಇನ್ನೀಗ ಮಳೆ ಬರ್ತದೆ ಅಂತ ಹೇಳಿದ ಕೂಡಲೇ ಕೃಷ್ಣ ಸಾರಂಗಗಳು, ಕಪ್ಪು ಇರುವಂತಹ ಆ ಗೋವರ್ಧನ ಬೆಟ್ಟದಲ್ಲಿ ಓಡಾಡುವ ಪ್ರಾಣಿಗಳು ಆಚೆ ಈಚೆ ಓಡಾಡ್ತಾ ಉಂಟು. ಯಾಕೆ? ಇನ್ನು ಮಳೆ ಬಂದ್ರೆ ನಾವು ಸಿಕ್ಕಿಕೊಳ್ತೇವೆ, ಗೂಡಿಗೆ ಸೇರಿಕೊಳ್ಬೇಕು, ತಮ್ಮ ಗುಹೆಗಳಿಗೆ ಹೋಗಿ ಸೇರಿಕೊಳ್ಬೇಕು ಅಂತ ಕೃಷ್ಣ ಸಾರಂಗ ಪಕ್ಷಿಗಳು ಅಥವಾ ಪ್ರಾಣಿಗಳು ಓಡಾಡ್ತಾ ಇದ್ದಾವೆ. ಏತಾನ್ಯಂಗ ಪ್ರವೃದ್ಧಾನಿ ಹರಿತಾನಿ ಮೃದೋನಿ ಚ ತೃಣಾನಿ ಶತಪತ್ರಾಕ್ಷ ಪತ್ರೈಹಿ ಗೋಕ್ಯಂತೆ ಮೇದಿನಿ. ಇನ್ನು ಅದು ಹೌದಾ ಅಂತ ನೋಡಿ, ನೀವು ಕೃಷ್ಣ ಸಾರಂಗ ಪಕ್ಷಿಗಳನ್ನು ಹೇಳ್ತಾರೆ, ನೀವು ಅದು ಬಿಡಿ, ಮಳೆ ಬರ್ತದೆ ಅಂತ ಜೋರು ಮೋಡ ಕಪ್ಪಾಯ್ತು ಇಟ್ಟುಕೊಳ್ಳು, ಎಲ್ಲ ವಾಹನದಾರರು ನಡ್ಕೊಂಡು ಹೋಗೋರು ಎಲ್ಲ ಭಾರಿ ಜೋರಲ್ಲಿ ಹೋಗ್ತಾರೆ. ಯಾಕೆ ಕೇಳಿದ್ರೆ ಈಗ ಮಳೆ ಬಂದ್ರೆ ಮತ್ತೆ ರೈನ್ ಕೋಟ್ ತಕೊಳ್ಬೇಕು, ಹಾಕೊಳ್ಬೇಕು, ರಗಳೆ ಆಗತ್ತೆ ಅಂತ ಓಡದೆ ಯಾರು ಕೂಡ ನಿಲ್ಲೋದಿಲ್ಲ. ಆ ಟ್ರಾಫಿಕ್ ಬಿಟ್ರೆ ಸಾಕು ರೈನ್ ಅಂತ ಹೋಗಿ ಬಿಡ್ತಾರೆ. ಯಾಕೆ ಕೇಳಿದ್ರೆ ಮತ್ತೆ ಹತ್ರ ಬರುವಾಗ ಮಳೆ ಬಂದ್ರೆ ನಿಲ್ಲಬೇಕು, ಇದು ಒದ್ದೆ ಆಗತ್ತೆ ಅಂತ. ಈಗ ಮಳೆ ಬರ್ತದೆ ತರಾತುರಿಯಲ್ಲಿ ಓಡ್ತೇವೆ ನಾವು ವಾಹನಗಳಲ್ಲಿ. ಅದೇ ರೀತಿಯಾಗಿ ಕೃಷ್ಣ ಸಾರಂಗ ಪಕ್ಷಿಗಳು ಪ್ರಾಣಿಗಳು ಅವುಗಳು ಓಡಾಡ್ತಾ ಇದ್ದಾವೆ. ಯಾಕೆ? ಇನ್ನು ಮಳೆ ಬರ್ತದೆ ಅಂತ ಹೇಳಿ. ಆಮೇಲೆ ಹೇಳ್ತಾರೆ ಸ್ವಾಮಿ ಶತಪತ್ರಾಕ್ಷ ಅಂತ ಕೃಷ್ಣನನ್ನು ಕರೀತಾಳೆ ನೋಡಿ. ಏತಾನಿ ಅಂಗ ಪ್ರವೃದ್ಧಾನಿ ಹರಿತಾನಿ ಮೃದ ತೃಣಾನಿ ಶತಪತ್ರಾಕ್ಷ. ಶತಪತ್ರ ಅಂದ್ರೆ ಕಮಲಕ್ಕೆ ಹೆಸರು. 100 ಎಲೆಗಳು ತುಂಬಿರತ್ತೆ ಅಂತ ಅವುಗಳದು ದಲ. ಅಂದ್ರೆ ಕಮಲದ ಕಣ್ಣಿನಾಗಿ ಇರುವಂತಹ ಪುಂಡರೀಕಾಕ್ಷ ಕೃಷ್ಣ ನೋಡು ನೀನು ಅಂತ ಕರೆದು, ನೋಡು ಈ ಹುಲ್ಲುಗಾವಲು ಹೇಗೆ ಬೆಳೆದು ನಿಂತಿದೆ ನೋಡು,
ಯಾಕೆ ಹುಲ್ಲಷ್ಟು ಬೆಳೆದು ನಿಂತಿದೆ ಕೇಳಿದ್ರೆ ಮಳೆ ನೀರಿನ ಸಮೃದ್ಧವಾದದ್ರಿಂದ ಮೃದುವಾದ ಹಸಿರಾದ ಹುಲ್ಲು ಅಂತ ಹೇಳ್ತಾರೆ. ಅದು ನೋಡಿದ್ರೆ ಹೇಗೆ ಕೇಳಿದ್ರೆ ತಮ್ಮ ಗರಿಗಳಿಂದ ಭೂಮಿಯನ್ನು ಮುಚ್ಚಿದ ಹಾಗೆ ಕಾಣ್ತಾ ಉಂಟು. ಹಾಗಾಗಿ ಪತ್ರೈಹಿ, ಹಾಗೆಯೇ ಇಲ್ಲಿ ಕೂಡ ಅಂದ್ರೆ ಈ ಚುಗುರಿದ ಎಲೆ ಅಥವಾ ಹುಲ್ಲು ಅದು ದನಗಳಿಗೆಲ್ಲ ತಿನ್ಲಿಕ್ಕೆ ತುಂಬಾ, ಅದೇ ಬೆಳೆದ್ರೆ ಅವುಗಳನ್ನು ತಿನ್ನೋದಿಲ್ಲ. ಹಾಗಾಗಿ ಅದನ್ನು ಹೇಳ್ತಾ ಇದ್ದಾನೆ, ನೋಡು ಎಷ್ಟು ಹಸಿರು ಹುಲ್ಲು ಇಲ್ಲಿ ಬೆಳೆದಿದೆ. ಶರಜ್ಜಲಾನಾಂ ಶೈಲಾನಾಂ ವನಾನಾಂಚ ಜಲಾಗಮೆ ಸಸಸ್ಯಾನಾಂಚ ಸೀಮಾನಂ ನ ಲಕ್ಷ್ಮೀರ್ ವ್ಯತಿರಿಚ್ಯತೆ. ಮಳೆಗಾಲದಲ್ಲಿ ಅನೇಕ ನೀರಿನ ತೊರೆಗಳು ಹರಿತಾವೆ, ಅಲ್ಲಿವರೆಗೆ ಫಾಲ್ಸ್ ಇತ್ಯಾದಿಗಳೆಲ್ಲ ಕಾಣುವುದಿಲ್ಲ. ಈಗ ಹಾಗಲ್ಲ, ಎಲ್ಲ ಬೆಟ್ಟದಿಂದ ಮೇಲಿನಿಂದ ನೀರು ಹರಿದಾಡ್ತಾ ಉಂಟು. ನೋಡಿದ್ರೆ ಬೆಟ್ಟಗಳಿಂದ ಇಡೀ ನೀರಿನ ಸಮುದಾಯವೇ ಒಳ್ಳೆ ತೋಡಿನಿಂದ ನೀರು ಬಂದಾಗೆ ಹರಿದು ಬರ್ತಾ ಉಂಟು. ಆದ್ದರಿಂದ ಎಲ್ಲ ಕಡೆ ನೋಡಿದ್ರೆ ಸಸ್ಯ ಸಮೃದ್ಧಿ, ಅದನ್ನು ನೋಡಿದಾಗ ಲಕ್ಷ್ಮಿಯ ಹಾಗೆ ಕಾಣ್ತಾ ಉಂಟು ಅಂತ ತಾನು ವರ್ಣಿಸ್ತಾ ಇದ್ದಾನೆ. ಲಕ್ಷ್ಮಿಯ ಸನ್ನಿಧಾನ ಅಂತ ಅಭಿಪ್ರಾಯದಿಂದ ಹೇಳ್ತಾರೆ. ಶೀಘ್ರವಾದ ಸಮುದ್ಭೂತಾ ಪ್ರೋಷಿತ ಔತ್ಸುಕ್ಯಕಾರಿಣಃ ದಾಮೋದರೋದ್ದಾಮ ಮರವಾಹ ಪ್ರಾಗಲ್ಭ್ಯಂ ಯಾಂತಿ ತೋಯದಾಹ. ಆಮೇಲೆ ದಾಮೋದರ ಅಂತ ಕರಿತಾ ಇದ್ದಾನೆ ಬಲರಾಮ ಕೃಷ್ಣನನ್ನು. ನೋಡು, ನಿನಗೆ ನೆನಪಾಗ್ತಾ ಉಂಟು, ಯಾರಿಗೆ? ಬೇಗವಾಗಿ ಬೀಸುವ ಗಾಳಿಯಿಂದಾಗಿ ಅಲ್ಲಿರುವ ದೂರದಲ್ಲಿರುವ ಗಂಡಂದಿರಿಗೆ ಮಡದಿಯ ನೆನಪಾಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಗತಿಯಿಂದ ಸಾಗುವ ನೀರೆಲ್ಲವೂ ಕೂಡ ಆಕರ್ಷಣೀಯಾಗಿ ನೋಡಿ. ಶೀಘ್ರವಾದ ಸಮುದ್ಭೂತಾ ಅಂದ್ರೆ ಏನು ಕೇಳಿದ್ರೆ, ಜೋರು ಮಳೆ ಬರ್ತಾ ಉಂಟು, ಇದಾಗ್ತಾ ಉಂಟು ಹೇಳಿದ ಕೂಡಲೇ ಗಂಡಂದಿರಿಗೆ ಹೆಂಡತಿಯ ನೆನಪಾಗತ್ತಂತೆ. ಯಾಕೆ? ಯಾವಾಗ್ಲೂ ಹಾಗೆ, ಅದನ್ನು ಹಿಂದೆ ಹೇಳುವಾಗ್ಲೂ ಕೂಡ ಹೇಳಿದ್ರು, ಮಳೆಗಾಲ ಎಲ್ಲ ಬಂದಾಗ ಕಾಮ ಉದ್ದೀಪನ ಆಗತ್ತೆ ಅಂತ ಹೇಳಿಕೊಂಡು. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಎಲ್ಲಿಯೋ ದೂರದಲ್ಲಿ ಗಂಡಸರಿದ್ರೆ ಆಗ ಈ ಹೆಣ್ಣಂದಿರ ನೆನಪಾಗತ್ತೆ. ಅಯ್ಯೋ ಈ ಮಳೆ ಬರ್ತಾ ಉಂಟು, ಮೋಡೆ ಬರ್ತಾ ಉಂಟು, ಅವಳೊಂದು ನೆನಪಾಗತ್ತೆ ಅಂತ ಹೇಳಿ ಇದನ್ನು ಮೇಘದೂತ ಅಂತ ಕಾವ್ಯವನ್ನಾಗಿಯೇ ಕಾಳಿದಾಸ ತಾನು ಬರೆದಿದ್ದಾನೆ. ಹೆಂಡತಿ ಎಲ್ಲಿಯೋ ಇದ್ಲು, ಇವ ರಾಮಗಿರಿ ಆಶ್ರಮದಲ್ಲಿ ಇರ್ತಾನೆ, ಮೋಡಗಳ ಹತ್ರ ತನ್ನ ಸಂದೇಶವನ್ನು ಕೊಡ್ತಾನೆ, ಹೋಗು ನನ್ನ ಹೆಂಡತಿ ಅಲ್ಲಿದ್ದಾಳೆ ಇಲ್ಲಿದ್ದಾಳೆ, ಹಾಗೆ ಹೇಳು ಹೀಗೆ ಹೇಳು ಅಂತ. ಅದೇ ರೀತಿಯಾಗಿ ಇಲ್ಲಿ ಕೂಡ ಬಲರಾಮ ತಾನು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಆಮೇಲೆ ಹರಿ ತ್ರಿವಿಕ್ರಮ ಅಂತ ಕರೆದು ತಾವನು ಹೇಳ್ತಾ ಇದ್ದಾನೆ, ಹರೇ ಹರಿಯಶ್ವ ಚಾಪೇನ ತ್ರಿವರ್ಣೇನ ತ್ರಿವಿಕ್ರಮ ವಿಬಾಣಜ್ಯೇನ ಧನುಷ ತವೇದಂ ಮಧ್ಯಮಂ ಪದಂ. ಇನ್ನು ಹೇಗೆ ಉಂಟು ಅಂತ ಕೇಳಿದ್ರೆ, ನಿನ್ನ ಎರಡನೆಯ ಪಾದದ ಸವಿಯನ್ನು ನೀನು ತೋರಿಸ್ತಾ ಇದ್ದಿ. ತ್ರಿವಿಕ್ರಮ ಆಗಿದ್ದ ಇವ, ತ್ರಿವರ್ಣೇನ ತ್ರಿವಿಕ್ರಮ ಅಂತ 3 ವರ್ಣದ ಬಿಲ್ಲು, ಯಾವುದು? ಕಾಮನ ಬಿಲ್ಲು. ಆ ಕಾಮನ ಬಿಲ್ಲಿಗೆ ಯಾರು ಹಗ್ಗ ಕಟ್ಟೋದೇ ಇಲ್ಲ, ಆದ್ರೂ ಅದನ್ನು ಬಿಲ್ಲು ಅಂತಲೇ ಕರೆಯುದು. ಯಾಕೆ? ಅದು ಬೆಂಡಾಗಿ ಇರ್ತದೆ. ಅಂತಹ ನೀನು ನಿನ್ನ ಕಾಂತಿಯಿಂದಾಗಿ ಏನು ಮಾಡಿದ್ದೀಯಪ್ಪ? ಎರಡನೆಯ ಕಾಲದ ಸವಿ ಅಂದ್ರೆ ಏನು? ಇವ ಮೊದಲು ಭೂಮಿಯನ್ನು ಅಳಿತಾನೆ, ವಾಮನನಾಗಿ ತ್ರಿವಿಕ್ರಮನಾದಾಗ ಎರಡನೆಯ ಕಾಲನು ಆಕಾಶವನ್ನು ಅಳೆದ. ಹಾಗಾಗಿಯೇ ಇಲ್ಲಿ ಕೂಡ ಕಾಮನ ಬಿಲ್ಲಿನ ಕಾಂತಿ ಹಾಗೆ ನಿನ್ನ ಪಾದದ ಸವಿಯನ್ನು ನೀನು ತೋರಿಸ್ತಾ ಇದ್ದೀಯಪ್ಪ. ನಭಸ್ಯೇವ ನಭಶ್ಚಕ್ರು ನಭಾತ್ಯೇಶ ನಭಸ್ಥಳೆ ಮೇಘೈ ಶೀತಾತಪತರ ವಿರಶ್ಮಿರಿವ ರಶ್ಮಿಮಾನ್. ಇನ್ನು ಶ್ರಾವಣ ಮಾಸ, ಈ ಸಾಮಾನ್ಯವಾಗಿ ಹೀಗೆಲ್ಲ ಮಳೆಗಾಲ ಎಲ್ಲ ಬರುವ ಶ್ರಾವಣ ಮಾಸ ಆಗಿದೆ. ಈ ಶ್ರಾವಣ ಮಾಸದಲ್ಲಿ ಆಕಾಶ ಮಂಡಲದಲ್ಲಿ ಸೂರ್ಯ ಕಾಣೋದೇ ಇಲ್ಲ. ಯಾಕೆ? ಅಲ್ಲೆಲ್ಲ ಮೋಡಗಳು ಅಡ್ಡಾಗಿರ್ತದೆ. ನಾವೇ ಹೇಳ್ತೇವೆ, ಮಳೆ ಎಲ್ಲ ಆಗಿ 3-4 ದಿನ ಆದ ನಂತರ ಬಿಸಿಲು ಬಂದ ಕೂಡಲೇ ಓ ಇವತ್ತು ಆಯ್ತು, ಎಷ್ಟು ದಿನ ಆಯ್ತು ಬಿಸಿಲನ್ನು ನೋಡದೆ ಅಂತ ಹೇಳ್ತೇವೆ. ಹಾಗೆಯೇ ಮೋಡಗಳ ಮಧ್ಯದಲ್ಲಿ ರಶ್ಮಿವಂತನಾದ ಸೂರ್ಯ ತಾನು ಬಂದ್ರೂ ಕೂಡ ಅಷ್ಟು ಪ್ರಖರವಾದ ಕಿರಣಗಳನ್ನು ಕೊಡೋದಿಲ್ಲ. ಮತ್ತೆ ಚಂದ್ರನಂತೆ ಮೆಲ್ಲ ತಂಪಾದಂತಹ ಬಿಸಿಲನ್ನು ಕೊಡ್ತಾನೆ. ನಾವು ಹೇಳ್ತೇವೆ ಬಿಸಿಲು ಬಂತು ಆದ್ರೆ ಅದ್ರ ಖಾರ ಇಲ್ಲ. ಅದೆಲ್ಲ ಈ ಹಪ್ಪಳ ಮಾಡುವವರಿಗೆ ಕೇಳಿದ್ರೆ ಗೊತ್ತಾಗ್ತದೆ. ಹಪ್ಪಳ ಹಾಕ್ಬೋದಲ್ಲ ಅಂದ್ರೆ ಅದರೆಲ್ಲ ಖಾರ ಇಲ್ಲ, ಅದು ಸರಿ ಬಿಸಿಲು ಬರಬೇಕು, ಹಾಗಿದ್ರೆ ಮಾತ್ರ ಹಪ್ಪಳ ಮಾಡೋದು, ಒಣಗುದೇ ಇಲ್ಲ, ಮತ್ತೆ ಒಳಗೆ ಇಟ್ಟಿರ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾರೆ, ನಭಸ್ಯೇವ ನಭಶ್ಚಕ್ಷು ನಭಾತ್ಯೇಶ ನಭಸ್ಥಲೆ ಮೇಘೈ ಶೀತಾಪಕರಃ. ಇವ ಬಿಸಿ ಕೊಡುವ ಬದಲು ಸೂರ್ಯ ತಂಪು ಕೊಡ್ತಾ ಇದ್ದಾನೆ. ಯಾಕೆ ತಂಪು? ಮೋಡಗಳಿಂದಾಗಿ. ದ್ಯಾವಾ ಪೃಥಿವ್ಯೋ ಸಂಸರ್ಗ ಸತತಂ ಪ್ರತತೈ ಕೃತಃ ಅವ್ಯಚನ್ನ ಧರಾಘೌಹಿ ಧಾರೌಘೈ ಸಮುದ್ರೌಘ ನಿಭೈರ್ಘನೈ. ನಿರಂತರವಾಗಿ ಮಳೆ ಸುರಿತಾ ಇತ್ತು ಅಂತ ಇಟ್ಟುಕೊಳ್ಳೋಣ. ಆಗ ಹೇಗೆ ಕಾಣುತ್ತದೆ ಹೇಳಿದ್ರೆ, ಸಮುದ್ರದ ಅಲೆಯಂತೆ ಆಕಾಶದಲ್ಲಿ ಮೋಡಗಳು ಕಾಣುತ್ತವೆ. ಒಂದು ಮೋಡ ಹೋದ ಕೂಡಲೇ ಇನ್ನೊಂದು ಮೋಡ ಬರ್ತದೆ. ಹೀಗೆ ಅಲೆ ಒಂದು ಹೋದ ಕೂಡಲೇ ಇನ್ನೊಂದು ಅಲೆ ಬರುತ್ತೆ. ಇವುಗಳನ್ನು ನೋಡಿದ್ರೆ ಇವ ಹೇಳ್ತಾನೆ, ಅವ್ಯಚಿನ್ನ ದಾರೌಘೈ,
ಒಂದು ಮೋಡ ಹೋದಗಳು ಇನ್ನೊಂದು ಬರ್ತಾ ಉಂಟು. ಹಾಗಾಗಿ ಆಕಾಶವ ಭೂಮಿಯ ಏನು ಅಂತಲೇ ಗೊತ್ತಾಗೋದಿಲ್ಲ, ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಯಾಕೆ ಭೂಮಿಯಲ್ಲಿ ಆಗುವಾಗ ನೀರಿನ ಅಲೆಗಳು ಒಂದರಂತೆ ಒಂದರಂತೆ ಸಮುದ್ರದ ಅಲೆ ಬರುತ್ತೆ. ಆಕಾಶದಲ್ಲಿ ಒಂದು ಮೋಡ ಹೋದಗಳು ಇನ್ನೊಂದು ಮೋಡ ಬರ್ತಾ ಉಂಟು. ನೀಪಾರ್ಜುನ ಕದಂಬಾನಾಂ ಪೃಥಿವ್ಯಾಂ ಚಾತಿವೃಷ್ಟಿಭಿಃ ಗಂಧೈಃ ಕೋಲಾಹಲ ವಾಂತಿ ವಾತ ಮದನ ದೀಪನಾಃ. ಇನ್ನು ತಮ್ಮ ಪರಿಮಳವನ್ನು ಬೀರ್ತಾ ಉಂಟು ವೃಕ್ಷಗಳನ್ನು ಅಂತ ಹೇಳ್ತಾರೆ. ಹೇಗೆ ಹೇಗೆ ಕೇಳಿದರೆ ಕಾಡಿನಲ್ಲಿ ಇಂಥದ್ದೆಲ್ಲ ವೃಕ್ಷಗಳು, ನೀಪ, ಅರ್ಜುನ, ಕದಂಬ. ನೀಪ ಅಂದ್ರೆ ಅದಕ್ಕೆ ಒಂದೊಂದು ಮರವನ್ನು ಹೇಳ್ತಾರೆ. ಮತ್ತಿ ಮರಗಳು ಅಥವಾ ಅರ್ಜುನ ವೃಕ್ಷಗಳು, ಹೊನ್ನೆ ಮರಗಳು, ಕದಂಬ ವೃಕ್ಷಗಳು, ಇವುಗಳೆಲ್ಲ ಏನು ಮಾಡ್ತಾವೆ ಕೇಳಿದ್ರೆ ಅತಿಯಾಗಿ ಮಳೆ ಬರೋದ್ರಿಂದ ಅವುಗಳಿಂದ ಒಂದು ಗಂಧ, ಅದರದೊಂದು ಸ್ಮೆಲ್, ಪರಿಮಳ ಹೊರಗೆ ಬರ್ತಾ ಉಂಟು. ಅದು ಹೇಗೆ ಕೇಳಿದ್ರೆ ಮತ್ತೆಂಥದ್ದಲ್ಲ, ರಸ ಗಂಧೈಹಿ ಕೋಲಾಹಲ ವಾಂತಿ. ಅವುಗಳು ಪರಿಮಳವನ್ನು ಹೊರಗೆ ವಾಂತಿ ಮಾಡ್ತಾ ಉಂಟು ಅಂತ ಹೇಳ್ತಾರೆ. ಯಾಕೆ ವಾಂತಿ ಅಂತ ಹೇಳಿದ್ರೆ ಹಿಂದೆ ಹೇಳಿದ್ದೆಲ್ಲ ಹೂ ಬಿಡುವಾಗ, ಈಗ ಹಾಗಲ್ಲ. ಜೋರು ಮಳೆ ಬಂದು 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 ಅವುಗಳದ್ದು ತೊಗಟೆ ಹರಿದು ಹೋಗ್ತಾ ಉಂಟು. ಚರ್ಮ ಹೋಗಿ ಆ ನೀರೆಲ್ಲ ಬಂದು ಅದರಿಂದ ಪರಿಮಳ ಹೊರಗೆ ಬರ್ತಾ ಉಂಟು. ಅಂದ್ರೆ ರಭಸಕ್ಕೆ ಅದರದ್ದು ತ್ವಕುಗಳು, ತೊಗಟೆಗಳಿಗೆಲ್ಲ ಹೋಗಿ ಒಳಗಿನಿರುವಂತಹ ಇದರಿಂದ ಪರಿಮಳ ಬರ್ತಾ ಉಂಟು. ಉತ್ತೇಜಿತವಾದಂತಹ ಪರಿಮಳಗಳು ಬರ್ತಾ ಉಂಟು. ಹಾಗಾಗಿ ತೊಗಟೆ ಹೋಗಿ ಪರಿಮಳ ಬಂದದ್ದಕ್ಕೆ ಇವರು ಹೇಳ್ತಾರೆ ವಾಂತಿ. ಅದು ವಾಮನ ಮಾಡಿದ್ದು ಅಂತ. ಹೂಗಳಿಂದ ಬಂದದ್ದಲ್ಲ, ಇದು ಗಿಡದಿಂದಲೇ ಬಂದದ್ದು. ಅದು ಹೇಗೆ ಕೇಳಿದ್ರೆ ಹೇಳ್ತಾರೆ ವಾತ ಮದನ ದೀಪನಾಹ. ಇದರದ್ದು ಪರಿಮಳ, ಇದರ ಗಾಳಿ, ಇದರಿಂದಾಗಿ ಮನ್ಮಥನ ಬಾಧೆ ಹೆಚ್ಚಿಸ್ತಾ ಉಂಟು. ಅಂದ್ರೆ ಅದಕ್ಕೋಸ್ಕರ ಮಳೆಗಾಲ ಬಂದಾಗ ಹಿಂದೆ ಹೇಳಿದ್ರೆ ಅವರು ಕಾಮೋದ್ದೀಪನ ಆಗತ್ತೆ ಅಂತ. ಹೇಗೆ ಆಗತ್ತೆ ಕೇಳಿದ್ರೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸಂಪ್ರವೃತ್ತ, ಇದೆಲ್ಲ ನಮಗ್ ಗೊತ್ತಿರೋದಿಲ್ಲ, ನೋಡಿರ್ತೇವೆ ಎಲ್ಲ ಹೌದು. ಇನ್ನು ಮುಂದೆ ಮಳೆಗಾಲದಲ್ಲಿ ಹೋದಾಗ ಕಾಡಿನಲ್ಲಿ ನೋಡು, ಓ ಹೌದಲ್ಲ, ಇದರದೆಲ್ಲ ತೊಗಟೆಗಳು ಒಳಗೆ ಹೋಗಿದ್ದಾವೆ, ಓ ಇದರಿಂದ ಒಂದು ಪರಿಮಳ ಬರ್ತಾ ಇದೆ ಅಂತ ಹೇಳಿ. ಸಂಪ್ರವೃತ್ತ ಮಹಾವರ್ಷಂ ಲಂಬಮಾನ ನವಾಂಬುದಂ ಭಾತ್ಯಗಾಧವಮ ಪರ್ಯಂತಂ ಸಸಾಗಾರ ಮಿವಾಂಬರಂ. ಮಹಾ ಮಳೆ ಬರ್ತಾ ಇದ್ದದ್ರಿಂದ ಆಕಾಶದಲ್ಲಿ ಉಂಟಾಗುವಂತಹ ಮೋಡಗಳು ಅದು ತೇಲ್ತಾ ಇದ್ದಾಗೆ ಕಾಣ್ತಾ ಉಂಟು. ನೀರು ಬಂದಿದೆ, ಮೋಡಗಳು ಹೋಗ್ತಾ ಉಂಟು. ಹಾಗಾಗಿ ಮೋಡಗಳು ನೀರಿನಲ್ಲಿ ತೇಲುವ ಹಾಗೆ ಕಾಣ್ತದೆ ಅಂತ ಹೇಳ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಮೋಡಗಳೆಲ್ಲ ಸೇರಿ ದೊಡ್ಡ ಸಮುದ್ರದ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾರೆ. ನೋಡಿದ್ರೆ ಮೇಲೆ ಯಾಕೆ ನೀರು ಉಂಟು, ಅಲೆಯ ಹಾಗೆ ಬರ್ತಾ ಉಂಟು. ಹಾಗಾಗಿ ಮೇಲೆ ಆಕಾಶದಲ್ಲಿ ಸಮುದ್ರದ ಹಾಗೆ ಕಾಣ್ತಾ ಉಂಟು. ಧಾರಾ ನಿರ್ಮಲ ನಾರಾಚಂ ವಿದ್ಯುತ್ ಕವಚ ದೀಪಿತಂ ಚಕ್ರ ಚಾಪಾಯುಧಧರಂ ಯುದ್ಧ ಸಜ್ಜಮಿವಾಂಬರಂ. ಕೆಳಗಿನಿಂದ ನೋಡಿದವರಿಗೆ ಆಕಾಶವನ್ನು ನೋಡುವಾಗ ಕಾಮನ ಬಿಲ್ಲಿನ ಹಾಗೆ ಕಾಣ್ತಾ ಉಂಟು. ಯಾಕೆ ಬಣ್ಣ ಬಣ್ಣದ ಬಿಲ್ಲು. ಸಾಮಾನ್ಯವಾಗಿ ಕಾಮನ ಬಿಲ್ಲು ಹೇಗೆ ಬರ್ತದೆ ಅಂತ ಕೇಳಿದ್ರೆ ತುಂತುರು ಮಳೆ ಬರಬೇಕು, ಜೊತೆಗೆ ಸೂರ್ಯನ ಕಿರಣ ಬರಬೇಕು. ಆ ನೀರಿನ ಮಧ್ಯದಲ್ಲಿ ಕಿರಣಗಳು ಆದಾಗ 7 ಬಣ್ಣಗಳು ಕಾಣ್ತಾ ಇರ್ತವೆ. ಹಾಗಾಗಿ ಅದಕ್ಕೆ ಇಂದ್ರಚಾಪ ಅಂತ ಕರೀತಾರೆ. ಇದು ಯಾಕಾಯಿತು ಕೇಳಿದ್ರೆ ಗೋವರ್ಧನ ಬೆಟ್ಟ ಉಂಟು. ಹಾಗಾಗಿ ಬೆಟ್ಟ ಇದ್ದದ್ರಿಂದ ಬೆಟ್ಟದ ಮಧ್ಯದಲ್ಲಿ ಅಂತಹ ಮಳೆಗಳು ಹಾರುವಾಗ, ಮಳೆಯ ಕಣಗಳು ಬಂದಾಗ, ಸೂರ್ಯನ ಕಿರಣಗಳು ಅದರಲ್ಲಿ ಹಾದು ಹೋದಾಗ ಅಂತಹ ಕಾಮನ ಬಿಲ್ಲು ಕಾಣ್ತಾ ಉಂಟು. ಹಾಗಾಗಿ ಹೇಳ್ತಾ ಇದ್ದಾರೆ ಅಂತಹ ಈ ಚಕ್ರ ಚಾಪಾಯುಧಧರಂ, ತಾನು ಕಾಮನ ಬಿಲ್ಲನ್ನು ಹಿಡಿದುಕೊಂಡ ಹಾಗೆ ಕಾಣ್ತಾ ಉಂಟು. ಹಾಗಾದ್ರೆ ಹೇಗೆ ಉಂಟು ಕೇಳಿದ್ರೆ ಯುದ್ಧಕ್ಕೆ ಹೊರಟ ಹಾಗೆ ಕಾಣ್ತಾ ಉಂಟು. ಹಾಗಾದ್ರೆ ಕಾಮನ ಬಿಲ್ಲು ಸರಿ. ಹಾಗಾದ್ರೆ ಕವಚ ಯಾವುದು ಕೇಳಿದ್ರೆ ಹೇಳ್ತಾರೆ ಮಿಂಚು. ಯುದ್ಧ ಸಜ್ಜ ಮಿವಾಂಬರಂ ಚಕ್ರ ಚಾಪಾಯುಧಧರಂ. ಮಿಂಚು ಎನ್ನುವಂಥದ್ದು ಕವಚ. ಹೀಗೆ ಬಾಣಗಳನ್ನೆಲ್ಲ, ಬಾಣ ಯಾವುದು ಕೇಳಿದ್ರೆ ಕಾಮನ ಬಿಲ್ಲಿಗೆ ಹನಿ, ನೀರಿನ ಹನಿ ಎನ್ನುವಂಥದ್ದು ಬಾಣ. ಹೀಗೆ ಹಾಕಿಕೊಂಡು ಯುದ್ಧಕ್ಕೆ ಹೊರಟಾಗಿ ಕಾಣ್ತಾ ಉಂಟು. ಈ ವಾತಾವರಣ ಪೇಟೆಯಲ್ಲಿದ್ದಾಗ ಕಾಣೋದಿಲ್ಲ. ಯಾಕೆ? ಬೆಟ್ಟಗಳು ನೋಡಿ, ಇಷ್ಟು ಮೋಡಗಳೆಲ್ಲ ಉಂಟು, ದಪ್ಪಗಾಗಿ ಬರುತ್ತೆ, ಕಪ್ಪು ಇದೆ, ಅದು ಹಾರ್ತಾ ಹೋಗ್ತದೆ ಅಂತೆಲ್ಲ ವರ್ಣಿಸ್ತಾರೆ. ಯಾಕೆ ಕೇಳಿದ್ರೆ ಈ ಮೋಡಗಳು ನಿಧಾನ ಸಂಚರಿಸುವುದು ಒಟ್ಟಾಗುವಂಥದ್ದು ಬೆಟ್ಟಗಳಿದ್ದಾಗ. ಇವತ್ತು ಎಷ್ಟೋ ಜನ ನಾವು ವೈಜ್ಞಾನಿಕವಾಗಿ ಹೇಳ್ತೇವೆ ಮೋಡಗಳು ಬರ್ತಾವೆ ಆದ್ರೆ ಹೋಗ್ತವೆ. ಮೋಡಗಳನ್ನು ತಡೆದು ನಿಲ್ಲಿಸುವ ಕೆಲಸ ಮಾಡುವುದೇ ಅದು ಈ ಗೋವರ್ಧನ ಬೆಟ್ಟ. ಇದನ್ನು ಮುಂದೆ ಭಾಗವತಾದಿಗಳಲ್ಲಿ ಹೇಳಿದ್ದಾನೆ ಕೃಷ್ಣ. ಹಾಗಾಗಿ ಮಳೆ ಬರಲಿಕ್ಕೆ ಕಾರಣ ಇಂದ್ರ ಪ್ರಧಾನ ಅಲ್ಲ, ಗೋವರ್ಧನ ಬೆಟ್ಟ ಪ್ರಧಾನ. ಯಾಕೆ? ಮೋಡಗಳು ಬಂದದನ್ನು ತಡಿಬೇಕು, ತಡೆದು ಅಲ್ಲಿ ಮಳೆಯನ್ನು ಸುರಿಸುವ ಹಾಗೆ ಮಾಡುದು ಗೋವರ್ಧನ ಬೆಟ್ಟ. ಹಾಗಾಗಿ ಇದು ತಡೆದದ್ರಿಂದಲೇ ಅಲ್ಲಿ ಒಳ್ಳೆ ಮಳೆ ಸುರಿತಾ ಉಂಟು. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ ಇಂತಹ ವಾತಾವರಣ ನಿಮಗೆ ಬೇರೆ ಕಡೆ ಕಾಣ್ಲಿಕ್ಕೆ ಸಿಕ್ಕೋದಿಲ್ಲ, ಬೆಟ್ಟದ ಬುಡದಲ್ಲಿ ಮಾತ್ರ ನೀವು ಕಾಣ್ಲಿಕ್ಕೆ ಬರುತ್ತೆ. ಇದನ್ನು ನೋಡಿಕೊಂಡು ವರ್ಣನೆ ಮಾಡ್ತಾ ಇದ್ದಾರೆ. ಶೈಲಾನಾಂಚ ವನಾನಾಂಚ ಧ್ರುಮಾಣಂಚ ವರಾನನ
ಪ್ರತಿಚ್ಛನ್ನಾನಿ ಭಾಸಂತೆ ಶಿಖರಾನಿ ಘನೈಹಿ ಘನೈಹಿ. ಮತ್ತೆ ಕೃಷ್ಣನನ್ನು ಬಲರಾಮ ಹೇಳ್ತಾನೆ. ಏನು ಹೇಳ್ತಾನೆ ಕೇಳಿದ್ರೆ, ವರಾನನ ಅಂತ, ಬಹಳ ಚಂದ ಕೃಷ್ಣ ನೀನು, ಸುಂದರ ಮುಖವುಳ್ಳ ಕೃಷ್ಣ. ಘನವಾದ ಮೋಡಗಳಿಂದಾಗಿ ಪರಿಸರ, ಬೆಟ್ಟ, ಕಾಡು, ಮರ ಎಲ್ಲ ಕೂಡ ಉಂಟಲ್ಲ ಮುಚ್ಚಿ ಹೋಗಿದೆ. ನೋಡಿಗ ಒಂದು ಗಳಿಗೆ ಮಾತ್ರ ಕಾಣ್ತಾ ಉಂಟು, ಮತ್ತೆ ಎಂತ ಸಹ ಕಾಣುವುದಿಲ್ಲ. ಯಾಕೆ? ಅಷ್ಟು ಮಳೆಯ ನೀರುಗಳು, ಹನಿಗಳು, ಮೋಡಗಳು ಎಲ್ಲ ಅಡ್ಡಡ್ಡಾಗಿ ಹೋಗಿದ್ದಾವೆ. ಗಜಾನಿ ಕೈರಿವಾಕರ್ಣಂ ಸಲಿಲೋದ್ಗಾರಿಭಿರ್ಗನೈ ವರ್ಣ ಸಾರೂಪ್ಯತಾಂ ಯಾತಿ ಗಗನಂ ಸಾಗರಸ್ಯ ವೈ. ಇನ್ನು ಆಕಾಶದಲ್ಲಿ ನೀರನ್ನು ಸುರಿಸುವ ಮೋಡಗಳಿದ್ದಾವೆ. ಅಂದ್ರೆ ಮೋಡದಲ್ಲಿಯೂ ಹಾಗೆ ನೀರನ್ನು ಹೊತ್ತುಕೊಂಡ ಮೋಡಗಳು ಒಂದಿಷ್ಟು, ನೀರನ್ನು ಹೊರದೆ ಹಾಗೆ ಹೋಗುವಂಥದ್ದು ಮೋಡಗಳು. ನೀರನ್ನು ತುಂಬ ಹೊತ್ತಿದ್ರೆ ಅವುಗಳನ್ನು ಸುರಿಸಿಯೇ ಹೋಗ್ತವೆ, ನೀರನ್ನು ಮಳೆಯನ್ನು ಸುರಿಸಿ ಹೋಗ್ತವೆ. ಕೆಲವು ಸಲ ಮೋಡಗಳು ಈಗಲೂ ಮೋಡ ಉಂಟು, ಆದ್ರೆ ಅದರಿಂದ ಮಳೆ ಬರುವುದಿಲ್ಲ. ಇದು ಹಾಗಲ್ಲ. ಗಜಾನಿ ಕೆರೆಯುವ ಆಕೀರಣಂ ಅಂತ ಹೇಳ್ತಾರೆ, ನೀರನ್ನು ಸುರಿಸುವ ಘನವಾದ ಮೋಡಗಳು. ಅದು ನೋಡಿದ್ರೆ ಆನೆಯ ಹಾಗೆ ಕಾಣುತ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆಕಾಶವು ಸಮುದ್ರದ ಬಣ್ಣ ಉಂಟಲ್ಲ, ಅದು ಒಂದೇ ರೀತಿಯಾಗಿ ಕಾಣ್ತಾ ಉಂಟು. ಸಮುದ್ರೋದ್ಧೂತ ಜನಿತಾ ದೋಲಾಹ ಲೋಲಾ ಷಾಡ್ವಲ ಕಂಪಿನಃ ಶೀತಾಹ ಸವೃಷತೋದ್ಧಾಮಾಹ ಕರ್ಕಶ ವಾಂತಿ ಮಾರುತಾಹ. ಇನ್ನು ಈ ಗಾಳಿ ಬೀಸ್ತಾ ಉಂಟು. ಈ ಗಾಳಿ ಬೀಸುವಾಗ ತಂಪು ಗಾಳಿ, ಕುಳಿರ್ ಗಾಳಿ ಅಂತ ಕರೀತಾರೆ. ಯಾಕೆ? ಶೀತವಾದಂತಹ ನೀರಿನ ಕಣಗಳು ಅವುಗಳಿಗೆ ಸೇರಿಕೊಂಡಿದೆ. ಶೀತಾಹ ಸವೃಷತೋದ್ಧಾಮಾಹ. ಹಾಗಾದ್ರೆ ಗಾಳಿ ಎನ್ನುವಂಥದ್ದು ತಂಪಿರೋದಲ್ಲ, ಗಾಳಿಯಲ್ಲಿ ನೀರಿನ ಕಣಗಳು ಸೇರಿದ್ರಿಂದ ತಂಪಾಗಿರುತ್ತೆ. ನಮ್ಮ ಶಾಸ್ತ್ರದಲ್ಲಿ ನೀರು ಎನ್ನುವಂಥದ್ದು ಶೀತವಾಗಿರುವಂಥದ್ದು, ಅಗ್ನಿ ಬಿಸಿಯಾಗಿರುವಂಥದ್ದು. ಆದ್ರೆ ಅನುಷ್ಣಾಶೀತವಾದದ್ದು ಅದು ಯಾವುದು ಕೇಳಿದ್ರೆ ಗಾಳಿ. ಗಾಳಿ ಬಿಸಿಯೂ ಅಲ್ಲ, ತಂಪಗೂ ಅಲ್ಲ. ಹಾಗಲ್ರಿ, ನಮಗೆ ಬೇಸಿಗೆಯಲ್ಲಿ ಬಿಸಿ ಕಾಣುತ್ತೆ ಕೇಳಿದ್ರೆ ಅದು ಅಗ್ನಿಯ ಕಣಗಳು ಅಲ್ಲಿ ಸೇರಿದ್ರಿಂದ ಗಾಳಿ ಬಿಸಿ ಆದದ್ದು. ಮತ್ತೆ ಚಳಿ ಆಗ್ತದಲ್ಲ ಕೇಳಿದ್ರೆ ನೀರಿನ ಕಣಗಳು ಸೇರಿದ್ರಿಂದ ಅದು ಚಳಿ ಆದದ್ದು. ಹಾಗೆ ಇಲ್ಲಿ ಹೇಳ್ತಾರೆ, ಶೀತವಾದ ನೀರಿನ ಕಣಗಳು ಅಲ್ಲಿ ಸೇರಿದ್ರಿಂದ ಗಾಳಿ ಚಳಿಯಾಗಿ ನಮಗೆ ಬರ್ತಾ ಉಂಟು. ಹಾಗಾದ್ರೆ ಹೇಗೆ ಅಂತ ಹೇಳ್ತಾರೆ, ಸಮುದ್ರ ಉತ್ಕೇರಿದ ಹಾಗೆ ಮೋಡಗಳು ಬಂದಿದ್ದಾವೆ. ಅವುಗಳು ಏನು ಮಾಡ್ತವೆ? ಚಂಚಲವಾದಂಥ ಹುಲ್ಲನ್ನು ಅಲ್ಲಾಡಿಸ್ತಾ ಉಂಟು. ಸವೃಷೋದ್ಧಾಮ, ಹುಲ್ಲನ್ನೆಲ್ಲ ಚಳಿ ಗಾಳಿ ಬೀಸಿದಾಗ ಆ ಹುಲ್ಲು ಕೂಡ ಅದು ಚಳಿಗೆ ಅಲ್ಲಿ ಮುರುಟಿಗೆ ಹೋಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ನಿಶಾಸು ಸುಪ್ತ ಚಂದ್ರಾಸು ಮುಕ್ತ ತೋಯಾಸು ತೋಯದೈಹಿ ಮಗ್ನ ಸೂರ್ಯಸ್ಯ ನಭಸೋ ವಿಭಾಂತಿ ದಿಶೋ ದಶ. ಆ ಮಳೆಗಾಲದಲ್ಲಿ ಚಂದ್ರ ಹೇಗಿದ್ದಾನೆ ಅಂತ ಕೇಳಿದ್ರೆ ಹಗಲಿನಲ್ಲಿ ಚಂದ್ರ ಕಾಣುವುದೇ ಇಲ್ಲ, ಮತ್ತೆ ಅವ ಮಲಗಿದ ಹಾಗೆ ಮೋಡಗಳ ಮರೆಯಾಗಿದ್ದಾನೆ, ಹಾಗಾಗಿ ಕಾಣುವುದೇ ಇಲ್ಲ. ಯಥೇಷ್ಟವಾಗಿ ಮಳೆ ಬರ್ತಾ ಉಂಟು. ರಾತ್ರಿ ಚಂದ್ರ ಬರಬೇಕು, ಅವನು ಕಾಣುವುದಿಲ್ಲ. ಸೂರ್ಯ ಕಾಣುತ್ತಾ ಕೇಳಿದ್ರೆ ಅವನೂ ಇಲ್ಲ. ಮಗ್ನ ಸೂರ್ಯಸ್ಯ ನಭಸ. ಇದು ರಾತ್ರಿಯ ಹಗಲ ಅಂತ ಗೊತ್ತಾಗುದಿಲ್ಲ. ರಾತ್ರಿ ಆದ್ರೆ ಚಂದ್ರ ಬರಬೇಕು, ಹಗಲ ಆದ್ರೆ ಸೂರ್ಯ ಬರಬೇಕು. ಅವರಿಬ್ಬರೂ ಬರುವುದಿಲ್ಲ. ಮತ್ತೆ ಅವ್ರು ಏನು ಮಾಡಿದ್ದಾರೆ? ಎಲ್ಲರೂ ಮಲಗಿ ಬಿಟ್ಟಿದ್ದಾರೆ. ಹೀಗೆ 10 ದಿಕ್ಕು ಕೂಡ ನವಿಭಾಂತಿ ದಿಶೋದಶ. 10 ದಿಕ್ಕಲ್ಲಿ ನೋಡಿ, 8 ದಿಕ್ಕು ಮೇಲೆ ಕೆಳಗೆ ಆಯ್ತಲ್ಲ, ಹೀಗೆ 10 ದಿಕ್ಕಿನಲ್ಲಿಯೂ ಕೂಡ ಯಾವ ಕಾಂತಿಯೂ ಇಲ್ಲ, ಎಲ್ಲ ಮಲಗಿದ ಹಾಗೆ ಕಾಣ್ತಾ ಉಂಟು. ಕಳೆಗುಂದದಂತ ವಾತಾವರಣ. ಚೇತನಂ ಪುಷ್ಕರಂ ಕೋಶೈಹಿ ಸುಧಾಧ್ಯಾತ್ಮ್ಯೈಹಿ ಸಮಂತತಃ ನ ಘೃಣೀನಾನ್ನ ರಮ್ಯಾಣಂ ವಿಶೇಷಂ ಯಾಂತಿ ಕೃಷ್ಟಯಃ. ಇನ್ನು ಆಕಾಶದಲ್ಲಿ ಗಾಳಿ ತುಂಬಿದೆ. ಈ ಮಳೆಗಾಲದಲ್ಲಿ ಬರುವ ಗಾಳಿ ಜಾಸ್ತಿ, ಬೇರೆ ಟೈಮಲ್ಲಿ ಅಷ್ಟು ಗಾಳಿ ಇರೋದಿಲ್ಲ. ನಾವು ಹೇಳಿದೆ, ಅಯ್ಯೋ ಮಳೆಗಿಂತಲೂ ಗಾಳಿ ಜಾಸ್ತಿ, ಮರ ಎಷ್ಟು ಮರ ಬಿತ್ತು ಗೊತ್ತಾ ಅಂತ. ಹಾಗಾಗಿ ಮಳೆಗಾಲದಲ್ಲಿ ಗಾಳಿ ಬೀಸುವಂಥದ್ದು ಜಾಸ್ತಿ. ಹಾಗಾಗಿ ಇಲ್ಲಿ ಕೂಡ ಹೇಳಿದ್ರೆ ಚೇತನಂ ಪುಷ್ಕರೈ ಕೋಶೈ ಸುಧಾತ್ಮಾತ್ಮೈ ಸಮಂತತಃ ಅಂತ. ಹೇಗೆ ಉಂಟು ಕೇಳಿದ್ರೆ ಚರ್ಮದಂತೆ ಆಕಾಶದಲ್ಲಿ ಕಾಣ್ತಾ ಉಂಟು ಅಂತ ಹೇಳ್ತಾರೆ. ಇದನ್ನು ಕಂಡಾಗ ಮೋಡ ಚೇತನದಂತೆ, ಅಂದ್ರೆ ಮೋಡವೇ ಆಚೀಚೆ ಹೋಗ್ತಾ ಉಂಟು, ಮೋಡವೇ ಮಾತಾಡ್ತಾ ಉಂಟು, ಮೋಡವೇ ನಮಗೆ ಕಾಣ್ತಾ ಉಂಟು. ಓ ಅದು ಉಸಿರಾಡ್ತಾ ಉಂಟು, ಹಾಗೆ ಮೈ ಚರ್ಮದಿಂದ ಕೂಡಿದ್ದು ಅಂತ ನಮಗೆ ಅನ್ನಿಸಬೇಕು. ಹಾಗಾಗಿ ಆಕಾಶ ಹೀಗೆ ಕಾಣ್ತಾ ಉಂಟು. ಹಾಗಾದ್ರೆ ಆಕಾಶಕ್ಕೆ ಯಾವುದು ಚರ್ಮ ಅಂತ ಹೇಳಿದ್ರೆ ಮೋಡಗಳೇ ಚರ್ಮ ಅಂತ. ಹೀಗೆ ಚರ್ಮಗಳು ನಾವು ಆಚೀಚೆ ಹೋದಾಗೆ, ಅಂದ್ರೆ ಈ ಮೋಡ ಆಚೀಚೆ ಹೋಗುತ್ತೆ, ಆಕಾಶ ಎಲ್ಲಿಯೂ ಹೋಗೋದಿಲ್ಲ. ಹಾಗಾಗಿ ನೋಡಿದ್ರೆ ಆಕಾಶವೇ ಆಚೆ ಈಚೆ ಹೋದಾಗೆ ಕಾಣ್ತಾ ಉಂಟು. ಹಾಗಾಗಿ ರಾತ್ರಿ ಯಾವುದು ಹಗಲು ಯಾವುದು ಅಂತ ಪರಸ್ಪರ ವ್ಯತ್ಯಾಸವೇ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಘರ್ಮ ದೋಷ ಪರಿತ್ಯಕ್ತಂ ಮೇಘತೋಯ ವಿಭೂಷಿತಂ ಪಶ್ಯ ವೃಂದಾವನಂ ಕೃಷ್ಣವನಂ ಚೈತ್ರ ರಥಂ ಯತ. ಹೇಳ್ತಾರೆ, ಹಿಂದೆ ಬಿಸಿ ಅಂದ್ರೆ ಬಹಳ ಬಿಸಿಲಿತ್ತು, ಬಹಳವಾಗಿ ವರ್ಣನೆ ಮಾಡಿದ್ರು.
ಹಾಗಾಗಿ ಅಂತಹ ಬಿಸಿಲಿನಿಂದ ಬಿಡುಗಡೆಗೊಂಡಂತಹ ಈ ಯಾವ ಬೃಂದಾವನ ಇದ್ದಾವೆ, ಇದು ಹೇಗೆ ಕೇಳಿದ್ರೆ ಈಗ ಮೋಡಗಳ ನೀರಿನಿಂದಾಗಿ ಬೃಂದಾವನ ಬಹಳ ಚಂದ ಕಾಣ್ತಾ ಉಂಟು. ಕೃಷ್ಣ ಪಶ್ಯ ಬೃಂದಾವನಂ ಕೃಷ್ಣ. ಆದ್ದರಿಂದ ಕೃಷ್ಣ ಇದನ್ನು ನೋಡು ಹೇಗೆ ಉಂಟು ಗೊತ್ತಾ, ಚೈತ್ರ ರಥದ ಸ್ವರ್ಗದ ವನದ ಹಾಗೆ ಬಹಳ ಚಂದ ಕಾಣ್ತಾ ಉಂಟು. ಚೈತ್ರ ರಥ ಅಂದ್ರೆ ಅದು ಕುಬೇರನ ಆ ಉದ್ಯಾನವನ, ಹಾಗೆ ಬಹಳ ಸಮೃದ್ಧವಾಗಿ ಬಹಳ ಚಂದ ಉಂಟು, ಅದನ್ನು ಕಾಣು ನೀನು. ಆಗ ವೈಶಂಪಾಯನರು ಅದನ್ನು ಮುಂದುವರಿಸಿ ಹೇಳ್ತಾರೆ, ಏವಂ ಪ್ರಾವೃಡ್ ಗುಣಾನ್ ಸರ್ವಾನ್ ಶ್ರೀಮಾನ್ ಕೃಷ್ಣಸ್ಯ ಪೂರ್ವಜಃ ಕಥಯನ್ನೇವ ಬಲವಾನ್ ವ್ರಜಮೇವ ಜಗಾಮಃ. ಈ ರೀತಿಯಾಗಿ ಮಳೆಗಾಲದ ಸಮಸ್ತ ಸಂಪತ್ತನ್ನು ಅಥವಾ ಲಕ್ಷ್ಮೀ ಗುಣಗಳನ್ನು, ಎಷ್ಟು ಚಂದ ಅಂತ ಸಂಪದ್ಭರಿತವಾದ ಕಾಲವನ್ನು ಕೃಷ್ಣನ ಅನ್ನನಾದ ಬಲರಾಮ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ತಾ ಎಲ್ಲಿಗೆ ಬಂದರು ಅವರು ಕೇಳಿದ್ರೆ, ಅವರು ಆ ನಂದವ್ರಜಕ್ಕೆ, ಅವರ ಹಟ್ಟಿಗೆ, ಅವರಿರುವ ಮನೆಗೆ ಬಂದಿದ್ದಾರೆ. ತೌ ರಾಮಯಂತ ವನ್ಯೋನ್ಯಂ ಕೃಷ್ಣ ಸಂಕರ್ಷಣಾವುಭೌ ತತ್ಕಾಲಂ ಜ್ಞಾತಿಭಿಃ ಸಾರ್ಧಂ ಚೇರುತಸ್ತದ್ವನಂ ಮಹತ್. ಅಂದ್ರೆ ಇವರು ದನವನ್ನು ಮೇಯಿಸ್ಲಿಕ್ಕೆ ಹೋದವರು ಅಲ್ಲೆಲ್ಲ ತಿರುಗಿ ಬಂದಿದ್ದಾರೆ. ಈಗ ದನ ಇಲ್ಲ, ಇವರು ಮಾತ್ರ ಹೋಗ್ತಾ ಇದ್ದಾರೆ. ಹೀಗಾಗಿ ಅವರಿಬ್ಬರು ಕೂಡ, ಕೃಷ್ಣ ಮತ್ತೆ ಸಂಕರ್ಷಣ ಇಬ್ಬರು ಕೂಡ ಸಂತೋಷದಿಂದ ತಮ್ಮ ಗೆಳೆಯರ ಜೊತೆಗೆ ಕಾಲವನ್ನು ಕಳೀತಾ ಕಾಡಿನಲ್ಲಿ ಸಂಚರಿಸ್ತಾ ಇದ್ದಾರೆ ಅಂತ ವರ್ಣಿಸ್ತಾ ಇದ್ದಾರೆ. ಆಗ ವೈಶಂಪಾಯನರು ಮುಂದುವರಿಸಿ ಹೇಳ್ತಾರೆ, ಶ್ಯಾಲೋಥ ನಂದಗೋಪಸ್ಯ ಮಿಥಿಲೇಶು ಗಮಾಂ ಪತಿ ಪ್ರವೃದ್ಧ ಗೋಧನೋ ದಕ್ಷ ಕುಂಭಕೋ ನಾಮತಃ. ಮಿಥಿಲಾ ಪಟ್ಟಣದಲ್ಲಿ ನಂದ ಇದ್ದಾನಲ್ಲ, ಅಂದ್ರೆ ಕೃಷ್ಣನ ಸಾಕು ತಂದೆ ಅಂತ ನಂದನ ಹೆಂಡತಿಯ ಸಹೋದರ ಒಬ್ಬ ಇದ್ದ. ಅಂದ್ರೆ ನಂದರಾಜನ ಭಾವಮೈದುನ ಅಂತ ಹೇಳ್ತಾರೆ. ಅವನನ್ನು ಕುಂಭಕ ಅಂತ ಹೆಸರಿನವ. ಅವ ಅಲ್ಲಿಗೆ ಬಂದ. ಯಾಕೆ ಬಂದವನು ಅಂತ ಕೇಳಿದ್ರೆ, ಗೋಸಂಪತ್ತಿನಿಂದ ಶ್ರೀಮಂತ ಅಂತೆ. ಪ್ರವೃದ್ಧ ಗೋಧನು ದಕ್ಷ, ಅವನಲ್ಲಿ ಬಹಳಷ್ಟು ದನಗಳೆಲ್ಲ ಇದ್ದು ಅಂತಹ ದಕ್ಷನಾದಂತಹ ಗೋಪರಾಜ ಆ ಕುಂಭಕ ಅಂತ ಅವ ಬಂದ. ದಾತ ದುಗ್ಧಸ್ಯ ಸರ್ವೇಷಾಂ ತಕ್ರಸ್ಯ ಚ ಘೃತಸ್ಯ ಚ ಜನಸ್ಯ ಪ್ರಿಯವಾನಿತ್ಯಂ ಯಶೋದಾಯಾಂ ಜಗನ್ಯಜಃ. ಆತ ಏನು ಬಹಳ ಜನರಿಗೆ ಅವನದ್ದು ಕ್ಯಾರೆಕ್ಟರ್ ಹೇಗಿತ್ತು ಅಂತ ಕೊಡ್ತಾರೆ. ಅಂದ್ರೆ ಈ ಮೈದುನನಾಗಿ ಬಂದಂತಹ ಕುಂಭಕ, ಅವನು ದಾತ ದುಗ್ಧಸ್ಯ ಸರ್ವೇಶಂ, ಎಲ್ರಿಗೂ ಕೂಡ ಹಾಲು ಮೊಸರು ತುಪ್ಪ ಮಜ್ಜಿಗೆ ಎಲ್ರಿಗೂ ಕೊಡ್ತಾ ಇದ್ದ. ಅಂದ್ರೆ ಒಳ್ಳೆಯ ಜನ ಆಗಿದ್ದ. ಯಶೋದೆಯ ನಂತರ ಈತ ಜನರಿಗೆ ಅತ್ಯಂತ, ಅಂದ್ರೆ ಯಶೋದೆಯ ನಂತರ ಹುಟ್ಟಿಕೊಂಡವ. ಅದಕ್ಕೆ ಜನಸ್ಯ ಪ್ರಿಯವಾನ್ ಯಶೋದಾಯಾಮ್ ಜಗನ್ಯಜಃ, ಯಶೋದೆಯ ತಮ್ಮ. ಹಾಗಾಗಿ ಅವ ಯಶೋದೆ ಹುಟ್ಟಿದ ನಂತರ ಹುಟ್ಟಿದವ. ಅವ ಎಲ್ರಿಗೂ ಬಹಳ ಇಷ್ಟನಾಗ್ತಾ ಇದ್ದ. ಅದು ಯಾಗೆಲ್ಲ ಆಗ್ಲಾ ಇಲ್ವ, ಎಲ್ರಿಗೂ ಕೊಟ್ರೆ ಭಾರಿ ಇಷ್ಟ. ಅಯ್ಯೋ ಅವರು ಹಾಗೆ ಕೊಡ್ತಾ ಇದ್ರು, ಹೀಗೆ ಕೊಡ್ತಾ ಇದ್ರು, ಬಂದ್ರೆ ಸಾಕು ನಮಗೆ ಮಜ್ಜಿಗೆ ಕೊಡೋದು, ಊಟ ಕೊಡ್ತಾ ಇದ್ರು, ಕುಡಿಲಿಕ್ಕೆ ಕೊಡ್ತಾ ಇದ್ರು ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲಂತೆ, ಮತ್ತೆ ಜನಸ್ಯ ಪ್ರಿಯಮಾನ ನಿತ್ಯಂ, ಪ್ರಿಯವಾಗಿ ಮಾತಾಡ್ತಾ ಇದ್ದ. ಹಾಗಾಗಿ ಎಲ್ರಿಗೂ ಕೂಡ ಒಂದು ಜನರಿಗೆ ಪ್ರೀತಿ ಪಾತ್ರನಾಗಿದ್ದ. ಧರ್ಮದ ತಸ್ಯ ಭಾರ್ಯಾಸೀತ್ ಧರ್ಮದೈವ ಚ ವಾಮತಃ ಸಾಸೂತ ಪ್ರತ್ಯಯುಗಲಂ ಶೋಭನಂ ಗೋಪಭೂಷಣಂ. ಅವನಾದ್ರೂ ಕೂಡ ಧರ್ಮದ ಅಂತ ಹೆಸರಿನ ಅವನಿಗೆ ಹೆಂಡತಿ ಇದ್ದಂತೆ. ಹಾಗಾಗಿ ಅರ್ಥ ಮಾಡಿಕೊಳ್ಳ ಹೆಸರೇ ಹೇಗೆ, ಧರ್ಮದ, ಧರ್ಮ ಬುದ್ಧಿಯವಳಾಗಿದ್ದು. ಇಲ್ಲದಿದ್ರೆ ಇವನು ಕೊಡುವಾಗ ಅವಳು ಅಡ್ಡಗಾಲಕ್ಕೆ, ಯಾಕೆ ಸುಮ್ಮನೆ ಕೊಡೋದು, ಮಜ್ಜಿಗೆ ಧರ್ಮಕ್ಕೆ ಯಾಕೆ ಕೊಡೋದು, ಮೊಸರು ಯಾಕೆ ಕೊಡೋದು, ಅದನ್ನು ಮಾರಿದ್ರೆ ಹಣ ಬರೋದಿಲ್ವ ಅಂತ ಹೇಳ್ಬೋದು. ಆದ್ರೆ ಅವಳು ಧರ್ಮಿಷ್ಠೆಯಾಗಿದ್ಲು. ಹಾಗಾಗಿ ಅವಳು ಹೇಗಿದ್ಲು, ಗೋಪ ಕುಲಕ್ಕೆ ಒಬ್ಳು ಭೂಷಣಲಾಗಿದ್ಲು. ಅವಳು ಏನು ಮಾಡ್ತಾಳೆ ಕೇಳಿದ್ರೆ, 2 ಮಕ್ಕಳನ್ನು ಪಡಿತಾಳೆ. ತಯೋಸ್ತತ್ರ ಪುಮಾನ್ ಜಾತಃ ಶ್ರೀರಾಮ ನಾಮತೋ ಮತಃ ಸರ್ವೈಶ್ಚ ಸದ್ಗುಣೈರ್ಯುಕ್ತಃ ಸರ್ವಪ್ರಾಣಿ ಮನೋರಮಃ. 2 ಮಕ್ಕಳಲ್ಲಿ ಒಂದು ಗಂಡು ಮಗು, ಆ ಗಂಡು ಮಗುವಿನ ಹೆಸರು ಶ್ರೀರಾಮ ಅಂತ. ಹಾಗಾಗಿ ಎಲ್ಲ ಸದ್ಗುಣಗಳಿಂದ ಕೂಡಿದವ. ಅಷ್ಟು ಮಂದಿ ಸರ್ವಪ್ರಾಣಿ ಮನೋರಮ. ಆ ಶ್ರೀರಾಮ ಇದ್ರೆ ಎಲ್ಲ ಪ್ರಾಣಿಗಳಿಗೆ ಇವರಿಗೆ ಭಾರಿ ಇಷ್ಟ. ಯಾಕೆ, ತಂದೆ ಕೂಡ ಒಳ್ಳೆಯ ಮನಸ್ಸಿನವ, ಧರ್ಮದವ, ಕೊಡುವವ ದಾನಿ. ಹೆಂಡತಿಯೂ ಕೂಡ ಹಾಗೆ ಇದ್ದದ್ರಿಂದ, ತಂದೆ ತಾಯಿಗಳು ಎಲ್ಲ ಇದ್ದದ್ರಿಂದ ಮಕ್ಕಳಿಗೆ ಅದೇ ಬುದ್ಧಿ ಬರುತ್ತೆ. ಅದೇ ತಂದೆ ತಾಯಿಗಳು ಗಂಟು ಕಟ್ಟು ಮಾಡುವಂತಹ, ಗಂಟು ಕೂಡಿಡುವಂತಹ ಸ್ವಭಾವ ಬಂದರೆ ಮಕ್ಕಳಿಗೂ ಅದೇ ಬರುತ್ತೆ. ಅದಕ್ಕೋಸ್ಕರವೇ ದಕ್ಷಿಣೆ, ಊಟ ದಕ್ಷಿಣೆ ಇದೆಲ್ಲ ಕೊಡುವಾಗ ಮಕ್ಕಳ ಕೈಯಲ್ಲಿ ಕೊಡಿಸೋದು. ಯಾಕೆ, ನಾವು ಕೊಟ್ಟರು ಮಕ್ಕಳು ಕೊಟ್ಟರು ಒಂದೇ, ಆದ್ರೆ ಮಕ್ಕಳಿಗೆ ಕೊಡುವ ಅಭ್ಯಾಸ ಬರಬೇಕು ಅಂತ ಹೇಳಿ. ಹಾಗಾಗಿ ಈ ಹುಡುಗನು ಕೂಡ ಅಷ್ಟೇ, ಶ್ರೀರಾಮ ಒಳ್ಳೆಯ ಪ್ರಾಣಿಗಳನ್ನೆಲ್ಲ ಪ್ರೀತಿ ಮಾಡುವವನಾಗಿದ್ದ. ನೀಲಾನಾಮ ಚ ಕನ್ಯಾಸ್ಯ ರೂಪದ ಔದಾರ್ಯ ಗುಣಾನ್ವಿತ ಹಸಂತಿ ಗಮನೈರ ಹಂಸಾನ್ ಭೂಸ್ತ್ರಷ್ಟ ಚರಣಾನುಮುಹು. ಮತ್ತೊಂದು ಹೆಣ್ಣುಮಗಳು ಯಾರು ಕೇಳಿದ್ರೆ ಅವಳು ನೀಲೆ ಅಂತ ಹೆಣ್ಣುಮಗಳು.
ಆಕೆ ಬಹಳ ಚಂದದವಳು ಅಂತ ಹೇಳಿದೆ. ರೂಪ ಔದಾರ್ಯ ಗುಣಾನ್ವಿತ, ಔದಾರ್ಯ ಗುಣಗಳಿಂದೆಲ್ಲ ಕೂಡಿದವಳು. ಅವಳ ನಡೆಯುವಂಥದ್ದು ಹೇಗಿತ್ತು? ಹಸಂತಿ ಗಮನೈರ ಹಂಸಾನ್, ಹಂಸದ ನಡಿಗೆಯನ್ನು ನಾಚುವವಳು. ಹಂಸ ಹೇಗೆ ಚಂದ ನಡೀತದೋ ಅದೇ ರೀತಿಯಾಗಿ ನಡೆಸ್ತಾ ಇತ್ತು. ಈಗ ಹಾಗೆಲ್ಲ, ಈಗ ಮತ್ತೆ ಕ್ಯಾಟ್ ವಾಕ್ ಅಂತ, ಬೆಕ್ಕಿನ ಹಾಗೆ ನಡೆಯುವುದು ಅಂತ. ಹಿಂದೆಲ್ಲ ಬೆಕ್ಕಿನ ಹಾಗೆ ನಡೆಯುವುದನ್ನು ಹೇಳ್ತಾ ಇರಲಿಲ್ಲ, ಮತ್ತೆ ಹಂಸದ ನಡಿಗೆ, ಮದಗದ ಆನೆಯ ಹಾಗೆ ನಡಿಗೆ ಅಂತೆಲ್ಲ ಹೇಳ್ತಾ ಇದ್ರು. ಹೀಗೆ ಹಂಸ ಪಕ್ಷಿಯನ್ನು ನಾಚಿಸುವ ರೀತಿಯಲ್ಲಿ ನಡೀತಾ ಇದ್ದವಳು. ತನ್ನ ಕಾಲುಗಳಿಂದ ಮತ್ತೆ ಮತ್ತೆ ಸ್ಪರ್ಶವನ್ನು ಮಾಡ್ತಾ ಇದ್ಲು. ಅಂದ್ರೆ ಏನು? ಸರಿಯಾಗಿ ಹೆಜ್ಜೆ ನಡೆದ, ತಪ್ಕಂದ ಹಾರ್ತಾ ಹೋಗ್ತಾ ಇದ್ದದ್ದಲ್ಲ, ತುದಿ ಕಾಲಿನಿಂದ ಓಡಿದವಳೆಲ್ಲ. ಭೂಸ್ಪೃಷ್ಟ ಚರಣಾನುಮೋಹ ಅಂತ ಹೇಳ್ತಾರೆ. ಸರಿಯಾಗಿ ಕಾಲಿಟ್ಟು ನಿಧಾನವಾಗಿ ನಡೀತಾ ಇದ್ಲು. ಅಥವಾ ಭೂದೇವಿ ಇವಳ ಪಾದಸ್ಪರ್ಶವನ್ನು ಅಪೇಕ್ಷಿಸ್ತಾ ಇದ್ಲು ಅಂತ. ಅಯ್ಯೋ, ಅವಳು ಕಾಲಿಟ್ರೆ ಬಹಳ ಚಂದ ಅಲ್ವಾ ಅಂದ. ಅಂದ್ರೆ ಅದರ ಅರ್ಥ ಏನು? ಅಷ್ಟು ಕೋಮಲಾಂಗಿ, ತುಂಬಾ ಮೃದುವಾದದ್ದು. ಕೇಳಿದ್ರೆ ನಮಗೂ ಹಾಗೆ ಇರುತ್ತೆ. ಆ ಚಿಕ್ಕ ಮಕ್ಳಿದ್ರೆ ಅವಳು ನಡೆದಾಡಿದ್ರೆ ನಮಗೆ ಭಾರಿ ಖುಷಿ. ನನ್ನ ಹತ್ರ ನಡಿ, ಯಾಕೆ? ಚೆನ್ನಾಗಿ ಸ್ಪರ್ಶ ಇರತ್ತೆ, ಸುಖ ಇರತ್ತೆ, ಮತ್ತೆ ಮೃದುವಾಗಿರತ್ತೆ. ಹಾಗೆ ಇವಳು ನೀಲೆ ಎನ್ನುವವಳು ಬಹಳ ಚಂದ, ಔದಾರ್ಯ ಗುಣಗಳಿಂದ ಕೂಡಿದವಳು. ಒಬ್ಬ ಗಂಡು, ಅವನು ಶ್ರೀರಾಮ, ಹೆಣ್ಣು ನೀಲೆ. ಪದ್ಮಪತ್ರ ನಿಭೌ ಪಾದವು ವರ್ತಳಾಯತ ಜಂಘನೀ ನೀಲಸ್ತಿ ಜಾನು ಜಂಧನ ಮಾಂಸಲೋರ್ಧಯ ಮೃದು. ಅವಳ ಕಾಲು ಹೇಗಿತ್ತು ಗೊತ್ತಾ? ಪದ್ಮಪತ್ರ ನಿಭೌ ಪಾದವು, ಎರಡೂ ಕಾಲು ಕೂಡ ಕಮಲದ ಹಾಗೆ ಅಷ್ಟು ಮೃದು ಅಂತೆ. ನಾವು ಪಸೆ ಅಂತ ಹೇಳ್ತೇವೆ, ಸ್ನಿಗ್ಧ ಅಂತ ಕರಿತೇವೆ. ಅದು ಮತ್ತೆ ಯಾಕೆ? ಒಂದು ಉರುಟಾದ ವರ್ತುಳಾಯತ ಜಂಘನಿ, ಉರುಟಾದಂಥ ವಿಶಾಲವಾದಂಥ ಜಂಘೆಗಳು, ತೊಡೆಗಳೆಲ್ಲ. ಕಾಲಂತೂ ಒಳ್ಳೆಯ ಕೆಂಪಾಗಿತ್ತು, ನಸುಗೆಂಪು ಇರುವಂಥದ್ದು, ಮೃದುವಾದ ಶ್ರೇಷ್ಠವಾದ ತೊಡೆಗಳಿಂದ ಕೂಡಿದ ಆಕೆ ಆಕರ್ಷಣವಾಗಿದ್ಲು. ಅವಳ ಜಾಲುಮಂಡಲವು ಹಾಗೆ, ಅಂದ್ರೆ ಕಾಲಿನ ಗಂಟು ಕೂಡ ಅಷ್ಟು ಚಂದ. ರಥ ವಿಸ್ತೀರ್ಣ ಜಗನ ಮೃದೀರ್ಘ ಕಳತ್ರಿಕ ವಿಶಾಲೋರು ಸಮಾವಿಷ್ಟ ಚಕ್ರನಾಭಿ ಮನೋರಮ, ಚಕ್ರನಾಭಿರ್ಮನೋರಮ. ಆಮೇಲೆ ಜಗನ ಪ್ರದೇಶಗಳು, ಅದು ವಿಸ್ತೀರ್ಣವಾದಂಥ ಜಗನ ಪ್ರದೇಶಗಳು. ಇನ್ನು ಮೃದುವಾದಂಥ ತ್ರಿವಳಿಗಳಿಂದ ಭೂಷಿತಳಾದವಳು. ತ್ರಿವಳಿ ಅಂತ ಕೇಳಿದ್ರೆ 3 ಗೆರೆ ಬರುವಂಥದ್ದು, ಹಣೆಯಲ್ಲಿ, ಕುತ್ತಿಗೆಯಲ್ಲಿ, ಹೊಟ್ಟೆಯಲ್ಲಿ. 6 ಪ್ಯಾಕ್ ಅಂದ್ರೆ ಹಾಗೆ 3 ಬಂದ್ರೆ ಮತ್ತೆ 6 ಪ್ಯಾಕ್ ಆಗುತ್ತೆ ಅಷ್ಟೇ, ಮತ್ತೆ 6 ಆಗುತ್ತೆ. ಹೀಗೆ ಇದೆಲ್ಲವನ್ನು ಹೊಂದಿದ್ಲವಳು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಬಹಳ ಚಂದ ಇರುವಂತಹ ಈಕೆ ನೋಡಿ, ಅವಳದ್ದು ಜಗನಗಳೆಲ್ಲ ದಪ್ಪಾಗಿರ್ಬೇಕು. ಆ ಕುತ್ತಿಗೆ, ಇದು ಯಾವುದು, ಸೊಂಟ ಮಾತ್ರ ಅದು ಸಿಂಹ ಕಟಿ, ಬಹಳ ಸಪೂರವಾಗಿರ್ಬೇಕು. ಈ ರೀತಿಯಾಗಿ ಬಹಳ ಚಂದ ಆಗಿದ್ಲು ಅವಳು. ವಿಶಾಲವಾದ ವಕ್ಷಸ್ಥಳ ಇತ್ತು. ಜಗನ ಅಂದ್ರೆ ಕುಂಡೆ ಅಂತ ಅರ್ಥ. ಅದು ವಿಸ್ತೃತವಾಗಿತ್ತು, ಮೇಲೆ ವಿಸ್ತಾರ ಆಗಿದೆ, ಆದ್ರೆ ಮಧ್ಯದಲ್ಲಿ ಸಪೂರವಾಗಿರುವಂತಹ ಈಕೆ ನೀಳವಾದಂಥ ನಾಭಿಯಿಂದ ಕಂಡುಹಿಡಿತೀರಿ. ಯಾವಾಗ್ಲೂ ನಾಭಿ ಎನ್ನುವುದು ಗಂಭೀರಾವರ್ತನಾಭಿ ಅಂತ. ನಾಭಿ ಪ್ರದೇಶ ಅದು ಬಹಳ ಆಳವಾಗಿರಬೇಕು. ಹೀಗೆ ಗಂಭೀರವಾದದ್ದು ನಾಭಿ ಅವಳದಾಗಿತ್ತು. ಕ್ರಮ ತ್ರಿಬಳಿ ವಿಖ್ಯಾತ ತನು ಮಧ್ಯ ಸ್ತನೋದ್ವಹ ಸುವರ್ಣ ಕುಂಭ ಸದೃಶವು ದೃಢಪೀನವು ಸ್ತನವು ಮೃದು. ಇನ್ನು ಎತ್ತರವಾದಂಥ ವಲಿಗಳು, ಅಂದ್ರೆ ರೇಖೆಗಳೆಲ್ಲ ಇತ್ತು. ಆಮೇಲೆ ತೆಳುವಾದ ಹೊಟ್ಟೆ ಇತ್ತು, ಉತ್ತಮವಾದ ಸ್ತನಗಳಿಂದ ಕೂಡಿದವಳಾಗಿದ್ಲು. ಹಾಗಾಗಿ ಸುವರ್ಣ ಕುಂಭ ಅಂತ ಕರೀತಾರೆ. ಬಂಗಾರದ ಕೊಡಪಾನದ ಹಾಗೆ ಇದ್ದವಳು, ಬಹಳ ಮೃದುವಾಗಿ ದುಂಡಗಾಗಿ ಕಾಣ್ತಾ ಇದ್ಲು. ಧಾರಯಂತೆ ಮೃದು ಸ್ಪರ್ಶಾಹ ಕಾಮಸ್ಯ ಜನನೀ ನೃಣಾಂ ಕಂಭುಗ್ರೀವ ಸುನಾಸಾಸ ಸ್ವಪೋಲ ಮನೋಹರ. ಹೇಗೆ ಇದ್ಲು ಕೇಳಿದ್ರೆ, ನೋಡುವವರಿಗೆ ಕಾಮನ ತಾಯಿಯಂತೆ ಕಂಗೊಳಿಸ್ತಾ ಇದ್ಲು ಅಂತ ಹೇಳ್ತಾರೆ. ಮನ್ಮಥನೇ ಬಹಳ ಚಂದ, ಮನ್ಮಥನ ತಾಯಿಯ ಹಾಗೆ, ಅಂದ್ರೆ ಮಾನವರಿಗೆಲ್ಲ ಮೃದುತನವನ್ನು ಕೊಡುವವಳಾಗೆ ಕಾಣ್ತಾ ಇದ್ಲು ಅಂತ ಹೇಳ್ತಾರೆ. ಇನ್ನು ಬೇರೆ ಕಂಬುಗ್ರೀವ, ಕುತ್ತಿಗೆ, ಅದು ಬಹಳ ಚಂದ. ಹೇಗೆ ಕೇಳಿದ್ರೆ, ಕಂಬುಗ್ರೀವ ಶಂಖದಂತೆ ಕುತ್ತಿಗೆ, ಮೃದುವಾಗಿರತ್ತೆ, ಉರುಟಾಗಿರತ್ತೆ ಅಂತ. ಮೂಗಂತೂ ಸಂಪಿಗೆ ಹಾಗೆ, ಸುನಾಸ ಸಂಪಿಗೆ ಹಾಗೆ ಮೂಗು, ಹಾಗೆ ಸುಕಪೋಲ, ಕಪೋಲಗಳು, ಕೆನ್ನೆಗಳು, ಅದು ಅತ್ಯಂತ ಮನೋಹರವಾಗಿ ಇತ್ತು. ಶುಭ್ರ ವಿದ್ರಮ ಬಿಂಬೋಷ್ಠಿ ಸುದತಿ ಶುಭನಾಚಿಕ ವಿನಿದ್ರಾಂಬು ಜಗತ್ರಾಸ ನೀಲೋತ್ಪಲ ಶುಭೇಕ್ಷಣ. ನಿರ್ಮಲವಾದಂತಹ ತೊಂಡೆ ಹಣ್ಣಿನ ಹಾಗೆ ಅವಳದು ತುಟಿ, ಅಂದ್ರೆ ತುಟಿ ಕೆಂಪಗಾಗಿರಬೇಕು. ತೊಂಡೆ ಹಣ್ಣು, ಹಣ್ಣಾಗಿದ್ದಂಥ ತೊಂಡೆ ಹಣ್ಣನ್ನು ನೀವು ತುಂಡು ಮಾಡಿದ್ರೆ ಅದು ಕೆಂಪಗಾಗಿರುತ್ತೆ. ಮತ್ತೆ ನಮ್ಮದು ಕೆಂಪಗಿಲ್ಲ, ಕೆಂಪಗೆ ಮಾಡಿಕೊಡುದು ಏನು, ಅದಕ್ಕೆ ಲಿಪ್ಸ್ಟಿಕ್ ಹಾಕೊಳ್ಳುದು ಅಷ್ಟೇ. ಹಾಗೆ ಅದು ಸಹಜವಾಗಿ ಬರಬೇಕು ಅಂತ ಹೇಳ್ತಾರೆ. ಅಂತಹ ತುಟಿ ಅದು ಕೆಂಪಗಾಗಿತ್ತು. ಸುದತಿ ಶುಭನಾಸಿಕ,
ಮಾತ್ರ ಅಲ್ಲ, ಶೋಭಾಯಮಾನವಾದಂತಹ ಮೂಗಿನಿಂದ ಕಂಗೊಳಿಸಿದ್ರು. ಮೂಗು ದೊಡ್ಡದಾದ್ರೂ ಹೇಸಿಗೆ, ತುಂಬಾ ಚಿಕ್ಕದಾದ್ರೂ ಹೋಯ್ತು, ಗಿಳಿ ಮೂಗಾದ್ರೂ ಹೋಯ್ತು. ಅದು ಒಂದು ಪ್ರಪೋರ್ಷನೇಟಿ ಅಂತ ಏನು ಕರಿತೇವೆ, ಅದು ಅವಳದ್ದಾಗಿತ್ತು ಅಂತ ಹೇಳ್ತಾರೆ. ಅರಳಿದ ಕಣ್ಣುಗಳಿಂದ ಕೂಡಿದ ಈಕೆ ನೀಲಕಮಲದಂತೆ ಕಣ್ಣೋಟವುಳ್ಳವಳಾಗಿದ್ಲು. ವಿಲಾಸಿನಿ ಸುಕರ್ಣಾಂತ ಸ್ಮರಚಾಪನಿಭೇ ಶುಭೇ ಭ್ರುವೌ ದಧಾನ ಸುಸ್ನಿಗ್ಧ ಅರ್ಧಚಂದ್ರ ಲಲಾಟಿಕ. ಇವಳ ಹುಬ್ಬುಂಟಲ್ಲ, ಅದು ಹೇಗೆ ಇತ್ತು ಕೇಳಿದ್ರೆ ಮನ್ಮಥನ ಬಾಣದಂತೆ. ಸುಕರ್ಣಾಂತ ಎಲ್ಲಿವರೆಗೆ ಇತ್ತು ಹುಬ್ಬು ಅಂತ ಕೇಳಿದ್ರೆ ಕಣ್ಣಿನವರೆಗೆ ಇತ್ತು ನೋಡಿ. ಕಣ್ಣನು ಕಿವಿಯವರೆಗೆ ಇತ್ತು ಅಂತ ಹೇಳಿದ್ರೆ ಕಿವಿಯ ಬುಡದವರೆಗೆ ಇವಳ ಕಣ್ಣಿನ ಹುಬ್ಬು ಬಂದಿತ್ತು. ಮತ್ತೆ ನಮ್ಮದೆಲ್ಲ ಇಲ್ಲ, ಮತ್ತೇನು ಮಾಡೋದು? ಮತ್ತೆ ಅಲಂಕಾರ ಮಾಡುವಾಗ, ಡ್ಯಾನ್ಸ್ ಮಾಡುವಾಗ ಇಲ್ಲ, ಅದನ್ನು ಎಳೋದು ಹುಬ್ಬನ್ನು ಅಲ್ಲಿವರೆಗೆ ತರೋದು ಅಷ್ಟೇ, ಕಿವಿಯವರೆಗೆ ಎಳೆಯುವುದು. ಆದರೆ ನಿಜವಾಗಿ ಹೇಗಿರ್ಬೇಕು ಕೇಳಿದ್ರೆ ಕಣ್ಣು ಅದು ಕಿವಿಯವರೆಗೆ ಬಂದಿರಬೇಕು ಅಂತ ಹೇಳ್ತಾರೆ. ಹಾಗೆ ಕಿವಿಯ ತನಕ ಶೋಭಾಯಮಾನವಾದಂತೆ ಇವಳ ಹುಬ್ಬಾಗಿತ್ತು. ನೋಡಿದ್ರೆ ಮನ್ಮಥನ ಬಾಣದಂತೆ, ಅಂದ್ರೆ ಅದು ಸ್ಟ್ರೈಟ್ ಆಗಿದ್ರೆ ಪ್ರಯೋಜನ ಇಲ್ಲ. ಈ ಚೀನಿ ಹೆಂಗಸರ ಹಾಗೆ ಇರ್ತದಲ್ಲ, ಹಾಗಲ್ಲ ಇದು. ಮತ್ತೆ ಕಾಮನ ಬಿಲ್ಲಿನ ಹಾಗೆ ಅದು ವಿಸ್ತೃತವಾಗಿದ್ದುಕೊಂಡು ಆಮೇಲೆ ಅದು ಬೆಂಡ್ ಆಗುವಂಥದ್ದು, ಉಬ್ಬಿದಂತಹ ಇದು. ವಿಲಾಸಿನಿಯಾಗಿದ್ದ ಈಕೆ ಮನೋಹರವಾಗಿದ್ಲು. ಅರ್ಧಚಂದ್ರಾಕೃತಿಯಂತೆ ಹಣೆಯನ್ನು, ಅಂದ್ರೆ ಹಣೆಯೂ ಹಾಗೆ ಅರ್ಧಚಂದ್ರಾಕೃತಿಯಾದಂಥ ಸೊಬಗಿನ ಹಣೆ ಇವಳದ್ದಾಗಿತ್ತು. ಅರ್ಧಚಂದ್ರ ಲಲಾಟಿಕ ಅಂತ ಹೇಳ್ತಾರೆ. ದೀರ್ಘ ಕುಂಚಿತ ಕೇಶಾಢ್ಯ ಲಕ್ಷಣೈ ಸಕಲೈರ್ಯುತ ತ್ರಿಲೋಕರತ್ನಭೂತ ಸ ವಿಶ್ವಚಿತ್ತ ವಿಲೋಳಿನಿ. ಜಡೆ ಅಂತೂ ದೀರ್ಘ ಕುಂಚಿತ ಕೇಶಾಢ್ಯ, ಬಹಳ ಉದ್ದವಾದಂತ ಜಡೆ ಇತ್ತು ಅವಳಿಗೆ. ಅದು ಹೇಗೆ ಹೆಣೆದಿದ್ದಾರೆ ಅಂದ್ರೆ ದಪ್ಪಗೂ ಇದೆ, ಕೆಲವು ಸಲ ಹಾಗೆ ಸಪೂರ ಇರ್ತದೆ, ಅದಲ್ಲ. ಮತ್ತೆ ದೀರ್ಘವಾಗಿದೆ, ಕೇಶಗಳಿಂದ ಕೂಡಿದ ಸ್ತ್ರೀಯರ ಲಕ್ಷಣವೇ ಹಾಗೆ ದೀರ್ಘವಾಗಿರಬೇಕು ಅಂತ ಹೇಳ್ತಾರೆ. ಸ್ತನ ಕೇಶವತಿ ನಾರಿ ಅಂತ ಇರುವಂತದ್ದು. ಹಾಗೆ ಕೇಶಗಳು ಒಳ್ಳೆ ಲಕ್ಷಣದಿಂದ ಕೂಡಿತ್ತು. ಜಗತ್ತಿನ ಎಲ್ಲರ ಮನಸ್ಸನ್ನು ಕೂಡ ಸೂರೆಗೊಳ್ಳುವಂತಹ ತ್ರಿಲೋಕ ಸುಂದರಿಯಾಗಿ ಈ ನೀಲೆ ಇದ್ಲು. ಯೌವನಸ್ಥಾಹ ಸುಕಾಂತಾಂಗಿ ದೇವಮರ್ತ್ಯ ವಿಲೋಭಿನಿ ತಾಂ ವಪುಃ ಸರ್ವಭೂಪಾಲ ಭೂಯೋ ಭೂಯೋ ವಿಷಾಂಪತೆ. ಇವಳು ತುಂಬ ಯೌವನದಿಂದ ಕೂಡಿದ ಶರೀರವನ್ನು ಹೊಂದದ್ರಿಂದ ದೇವತೆಗಳು ದಾನವರು ಎಲ್ಲರೂ ಇವಳಿಗಾಗಿ ಹಪಹಪಿಸ್ತಾ ಇದ್ರು. ಹಾಗಾಗಿ ಎಲ್ಲ ರಾಜರು ಇವಳನ್ನೇ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ರು. ಅಂತಹ ನೀಲೆಯ ವರ್ಣನೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸ ಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿ ಚತುರ್ಭುಜಾತ್ತ ಚಕ್ರಾಸಿ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದ ಗೋಪಪ್ರಿಯಾತ್ಮಜಃ ಹರಿ ಬಲಭದ್ರಪ್ರಿಯಾನುಜಃ पूतना जीविताहारेशकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटो नधः नवनीतनवाहारो मुकुन्दप्रसादकृतः षोडशस्त्रीसहस्रे तत्रभङ्गे मधुराकृतिः सुतमागमृताद्यन्दर्गोविन्दो योगिनान्ततिः वत्सपादहरो नन्तोद्धेनुकाकुडभञ्जनः हृदीङ्कृततृणावर्गो यमलार्जुनभञ्जनः उत्तालतालभेत्ता च तमालः